ಆ್ಯಕ್ಚುಲಿ ಪ್ರಗತಿಗೆ ಸೈಕಲ್ ತರಬೇಕಿದ್ದು, ಪ್ರೀತಮ್ಗಂತೂ ಪ್ಲಾನೇ ಇರಲಿಲ್ಲ. ಜಾಸ್ತಿ ಕೇಳಿರೋದು ಸ್ಕೂಲ್ ಬಗ್ಗೆ. ಆರ್ಮಿ ಸ್ಕೂಲ್ ಚೇಂಜ್ ಮಾಡಲ್ಲ ಅಂತಿದ್ರ. ನಿಮ್ಮ ಹಸ್ಬೆಂಡ್ ಕೂಡ ಗ್ರೇಟ್ ಅಲ್ವಾ? ಯಾಕೆ ಯಾವಾಗಲೂ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀರಾ? ಆಗಲ್ಲ, ನಿಜವಾಗ್ಲೂ ಆಗಲ್ಲ ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ. ಅದು ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡಿಕೊಂಡೆ. ಮೊಳಕೆ ಕಾಳು ಅಂದರೆ ಹೆಸರು ಕಾಳನ್ನ ಮೊಳಕೆ ಬರ್ಸೋದಕ್ಕೆ ಬಾಕ್ಸಲ್ಲಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ. ಜಸ್ಟ್ 24 hours ಇಷ್ಟು ಮೊಳಕೆ ಬಂದಿದೆ. ಜಾಸ್ತಿ ಬಂದುಬಿಟ್ಟಿದೆ. ಸ್ವಲ್ಪ ಲೈಟಾಗಿ ಬಂದಿದ್ದರೆ ಹಂಗೆ ತಿನ್ಬೋದಾಗಿತ್ತು. ಸರಿ, ಇದನ್ನು ಕಟ್ಲೆಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ಪ್ರೀವಿಯಸ್ ಸುಮಾರು ವ್ಲಾಗ್ ಹಿಂದೆ ನಾನು ಬಯೋ ಎಂಜಾಯ್ ಮಾಡಿದ್ದೆ ಅಂತ ಹೇಳಿದ್ದೆ. ಅಷ್ಟು ಪರ್ಫೆಕ್ಟಾಗಿ ಅದು ರೆಡಿ ಆಗಿರಲಿಲ್ಲ. ಅದಕ್ಕೆ ಇವಾಗ ನಾನು ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ಮಾಡಿದ್ದೀನಿ. ಬಯೋ ಎಂಜೈಮ್ ರೆಡಿ ಆಗೋದಕ್ಕೆ 30 days ಟೈಮ್ ತೊಗೊಳುತ್ತೆ. ಫಸ್ಟ್ ಒಂದು 30 days ಪ್ರತಿದಿನ ಲಿಡ್ಡನ್ನು ಓಪನ್ ಮಾಡಿ 1 ನಿಮಿಷ ಅದ್ರದ್ದು ಗ್ಯಾಸ್ ರಿಲೀಸ್ ಮಾಡಿಬಿಡಬೇಕು. ಅದಾದಮೇಲೆ ಇನ್ನು 60 daysಗೆ ಅದು ಬಯೋ ಎಂಜೈಮ್ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಪ್ರಾಪರಾಗಿ ಹೆಂಗೆ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ಹಾಕ್ತೀನಿ. ಸಿಕ್ಕಾಬಡೆ ಯೂಸಸ್ ಇದೆ ಬಯೋ ಎಂಜೈಮ್ಸ್ ಬಗ್ಗೆ, ನಿಮಗೆ ಹೇಳೋದೇ ಬೇಡ, ಅಷ್ಟು ಯೂಸಸ್ ಇದೆ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಇನ್ನು ಕಟ್ಲೆಟ್ ಮಾಡೋದಕ್ಕೆ ಚಾಪರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಶುಂಠಿ ಮತ್ತು ಮೊಳಕೆ ಬಂದಿರೋ ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ರುಬ್ಕೋಬೋದು. ಆಲೂಗೆಡ್ಡೆ ಬೇಯಿಸಿಟ್ಟಿದ್ದೆ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೈಯಲ್ಲಿ ರುಬ್ಬಿರೋ ಇಷ್ಟನ್ನು ಹಾಕಿ ಸ್ವಲ್ಪ ಮಸಾಲ ಅಂದರೆ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಖಾರದ ಪುಡಿ, ಮೆಣಸು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಕಂಪಲ್ಸರಿ ಒಂದು ಆಮ್ಚೂರ್ ಪೌಡರ್ ಹಾಕಿ ಕರೆಕ್ಟಾಗಿ ಉಪ್ಪು ಹಾಕಿ ಅದಕ್ಕೆ ಕಳಿಸ್ಕೋಬೇಕು. ಆಲೂಗೆಡ್ಡೆನೇ ಹಾಕ್ಕೋಬೇಕು ಅಂತ ಏನಿಲ್ಲ. ನೀವೇನಾದರೂ ಪನ್ನೀರ್ ತಿಂತೀರಾ ಅಂದರೆ ಪನ್ನೀರು, ಟೋಫು ಆ ಥರ ಹಾಕ್ಕೋಬೋದು. ಇಲ್ಲಾಂದರೆ ಲಾಸ್ಟ್ ಟೈಮ್ ನಾನು ನಿಮಗೆ ಬಾಳೆಕಾಯಿ ಹೇಳಿದ್ನಲ್ಲ, ಅದನ್ನು ಕೂಡ ನೀವು ಕೋಟಿಂಗಿಗೆ ಹಾಕ್ಕೋಬೋದು. ಸ್ವಲ್ಪ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಈ ಥರ ನಿಮಗೆ ಯಾವ ಫ್ಲೇವರಲ್ಲಿ ಯಾವ ಥರ ಚೇಂಜ್ ಬೇಕೋ ಆ ಥರ ಮಾಡ್ಕೋಬೋದು. ಇದನ್ನು ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕ್ಬಿಟ್ಟು ತವ ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಪ್ರೀತಮ್ ಆಗ್ತಾನೆ ನಿದ್ದೆ ಮಾಡಿ ಎದ್ದಿದ್ದ. ನನ್ನ ಹಸ್ಬೆಂಡು ಕೂಡ ಬೇಗ ಬಂದಿದ್ರು, ಅದು ಕೆಲಸ ಮುಗಿಸ್ಕೊಂಡು ಮಾಡಿಕೊಟ್ಟೆ. ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಒಂದು 3 ಪೀಸ್ ತಿನ್ನೋಷ್ಟೊಳಗೆ ನಿಮಗೆ ಹೊಟ್ಟೆ ಫುಲ್ ಆದಂಗೆ ಅನ್ಸುತ್ತೆ. ಸಾಕು ಅಂದ್ಬಿಟ್ಟು ಸಂಜೆಗೆ ಮಾಡಿದ್ದೆ. ಒಂದು ಕಮ್ಯುನಿಟಿ ಪೋಸ್ಟಲ್ಲಿ Q&A ಕೇಳಿದೆ. ನಿಮ್ಗೆ ಏನಾದರೂ ನನ್ನ ಬಗ್ಗೆ ಕೇಳೋದಿದ್ರೆ ಕೇಳಿ. ಇದು ನನ್ನ ಲಾಸ್ಟ್ Q&A ಆಗಿರುತ್ತೆ. ಇದಾದಮೇಲೆ ನಾನು ಮತ್ತೆ ಮಾಡಲ್ಲ. ಸುಮಾರು ಕೇಳ್ತಾ ಇದ್ರಿ, ಅದಕ್ಕೆ ನಾನು ಮರ್ತೋಗ್ಬಿಡ್ತಾ ಇದ್ದೆ. ಬ್ಲಾಗಲ್ಲಿ ಹೇಳೋದು ಅಥವಾ ಇನ್ನೊಂದು ಹೇಳೋದ್ರಲ್ಲೂ ಮರ್ತೋಗ್ಬಿಡ್ತಾ ಇದೆ. ಸರಿ, ಯಾಕೆ Q&A ಮಾಡಿ ಹೇಳ್ಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ಲಾಸ್ಟ್ ನನ್ನ ಯೂಟ್ಯೂಬ್ ಜರ್ನಿಯಲ್ಲೇ ಕೊನೆ Q&A ಆಗಿರುತ್ತೆ. ಹೇಳಿಬಿಡ್ತೇನೆ, ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಮಾಡ್ತೀನಿ, ಏನು ಇಟ್ಕೊಳ್ಳಲ್ಲ. ಮತ್ತು ಇವಾಗ ನಾನು ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆದಮೇಲೆ ನಂದೊಂದು ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ ಸ್ಕಿನ್ ಕೇರ್. ನಾನು ಸ್ಕಿನ್ ಕೇರ್ ಏನೂ ಇಲ್ಲ, ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ತುಂಬ ಸಿಂಪಲ್. ಸೊ ನಾನು ಫೇಸ್ ವಾಶ್ ಮಾಡೋದಕ್ಕೆ ಕ್ಯೂರ್ ಸ್ಕಿನ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಅದು ಒಂಥರ ನನಗೆ ಸೆಟ್ ಆಗಿದೆ, ಹಾಗಾಗಿ ನಂಗೆ ಅದು ಬೆಸ್ಟ್ ಅನ್ನಿಸ್ತು. ಮತ್ತು ಇವಾಗ ಏನು ಅಂತಂದರೆ ಸಮ್ಮರ್, ಬೇಸಿಗೆ ತುಂಬ ಬಿಸಿಲಿತ್ತಲ್ವಾ, ಆಗ ನಾನು ಹೇಳಿದೆ ನನ್ನ ಸ್ಕಿನ್ನಲ್ಲಿ ಏನು ಸಣ್ಣ ಪಿಂಪಲ್ಸ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಏನಂತ ಅಂದರೆ ಇವಾಗ ತುಂಬ ಸ್ವೆಟ್ ಆಗುತ್ತೆ, ತುಂಬ ಸೆಕೆ, ಆಮೇಲೆ ಆಯಿಲ್, ಟೀ ಝೋನಲ್ಲಿ ಆಯಿಲ್ ಜಾಸ್ತಿ ಆಗ್ತಾ ಇರುತ್ತೆ, ಈ ಕಡೆ ಇಲ್ಲಿ ಮತ್ತು ಈ ಥರ. ಸೊ ಇಲ್ಲಿ ಕೆಲವೊಂದು ಕಡೆ ಇಲ್ಲಿ ಈ ಥರ ಎಲ್ಲ ಕಡೆ ಜಾಸ್ತಿ ಎಕ್ಸೆಸ್ ಆಗಿ ಆಯಿಲ್ ರಿಲೀಸ್ ಆಗುತ್ತೆ ಫೇಸಲ್ಲಿ. ಸೊ ಆವಾಗ ಪೋರ್ಸ್ ಎಲ್ಲ ಕ್ಲೋಸ್ ಆಗಿ ಸಣ್ಣ ಪಿಂಪಲ್ಸ್ ಆಗೋದು, ಅದು ವೈಟ್ ಹೆಡ್ಸ್ ಎಲ್ಲ ಆಗೋದು ಸಹಜ. ಸೊ ಆ ಥರ ನನಗೂ ಕೂಡ ಆಗಿತ್ತು. ಸುಮಾರು ಜನಕ್ಕೆ ಆಗುತ್ತೆ ಬೇಸಿಗೆ ಟೈಮಲ್ಲಿ. ಅಂದರೆ ಇವಾಗ ಚಳಿ ಇರೋದ್ರಿಂದ ನಾವು ಅಷ್ಟು ಸ್ವೆಟ್ ಆಗೋಲ್ಲ, ಆಯಿಲ್ ಕೂಡ ಎಕ್ಸೆಸ್ ಆಗಿ ನಮ್ಮ ಫೇಸಲ್ಲಿ ಬರೋದಿಲ್ಲ. ಬೇಸಿಗೆಯಲ್ಲಾದರೆ ಜಾಸ್ತಿ ಸ್ವೆಟ್ ಆಗ್ತೀವಿ, ಹಾಗಾಗಿ ಸ್ವಲ್ಪ ಸಣ್ಣ ಪಿಂಪಲ್ಸ್ ಎಲ್ಲ ಬರುತ್ತೆ. ಇವಾಗ ನಾವು ಫೋನು ಅಷ್ಟೇ, ನಾನಂತೂ ಆದಷ್ಟು ಸ್ಪೀಕರ್ ಇಟ್ಕೊಂಡೇ ಮಾತಾಡ್ತೀನಿ. ಫೋನ್ ಯಾವಾಗಲೂ ನಾನು ಕಿವಿಗೆ ಟಚ್ಚೇ ಮಾಡೋದಿಲ್ಲ ಫೇಸ್ಗೆ. ಅಲ್ಲಿಡ್ತೀವಿ ಇಲ್ಲಿಡ್ತೀವಿ, ಎಷ್ಟು ಡಸ್ಟ್ ಎಲ್ಲ ಕಲೆಕ್ಟ್ ಆಗುತ್ತೆ ಫೋನಲ್ಲಿ, ಅದನ್ನೇ ನಾವು ಹಿಂಗಂತ ಇಟ್ಕೊಂಡು ಮಾತಾಡುವಾಗ ಸೊ ಅದು ಎಲ್ಲ ಆಗುತ್ತೆ. ಆಮೇಲೆ ಪಿಲ್ಲೋ ಕ್ಲೀನಾಗಿ ಇಟ್ಕೊಂಡಿರಬೇಕು, ಸುಮಾರು ವಿಚಾರಗಳಿರುತ್ತೆ. ನನ್ನ ಸ್ಕಿನ್ ಕೇರ್ ತುಂಬ ಸಿಂಪಲ್. ನಾನು ಕ್ಯೂರ್ ಸ್ಕಿನ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಒಂದು ಸೂದಿಂಗ್ ಹೈಡ್ರಾ ಜೆಲ್ ಇದೆ ಕ್ಯೂರ್ ಸ್ಕಿನ್ದೆ, ಇದು ಯೂಸ್ ಮಾಡ್ತೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. 2 ಸ್ಟೆಪ್ಪು ಮುಗೀತು. ಅದ್ರ ಮೇಲೆ ನಾನು ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಮನೇಲೇ ಇರೋದ್ರಿಂದ ನನಗೆ ಇಷ್ಟೇ ಸಾಕು ಅಂತ ಅನಿಸುತ್ತೆ. ನಾನು ಜಾಸ್ತಿ ಏನು ಮೇಕಪ್ ಎಲ್ಲ ಮೇಕಪ್ಪೇ ಮಾಡಲ್ಲ. ನೋಡೋರಿಗೆ ಹೆಂಗೆ ಅನಿಸುತ್ತೋ ನಂಗೆ ಗೊತ್ತಿಲ್ಲ. ಇದೇ ನನ್ನ ಸನ್ಸ್ಕ್ರೀನ್, ಇದು ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ. ಸುಮಾರು ವರ್ಷದಿಂದ ಇದೇ ಯೂಸ್ ಮಾಡ್ಕೊಂಡು ಬಂದೆ, ಚೆನ್ನಾಗಿ ಅನ್ನಿಸ್ತು, ಹಂಗಾಗಿ ಯೂಸ್ ಮಾಡ್ತೀನಿ. ನಿಮ್ಗೇನಾದರೂ ಬೇಕು ಪ್ರಾಡಕ್ಟ್ಸ್ ಅಂತ ಅಂದರೆ ಕ್ಯೂರ್ ಸ್ಕಿನ್ನಲ್ಲಿ ಕ್ಯೂರ್ ಆ್ಯಪ್ ಅಂತ ಇದೆ. ಮೊದಲು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಕ್ಯೂರ್ ಆ್ಯಪ್ ಆಗಿದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮದೊಂದು ಫೋಟೋ ಕೇಳುತ್ತೆ,
ಇಶ್ಯೂಸ್ ಇದೆ. ಕೆಲವೊಂದಿಷ್ಟು ಪ್ರಶ್ನೆನೂ ಕೇಳ್ತಾರೆ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಯಾವ ಥರ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಗೇನು ಇದೆ, ನಿಮ್ಮ ಸಿಚುವೇಶನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅದ್ರ ತಕ್ಕನಾಗೆ ಕಸ್ಟಮೈಸ್ಡ್ ಕಿಟ್ ಕೊಡ್ತಾರೆ. ಸೇಮ್ ಈ ಥರ ಕಿಟ್ಟು ಇದ್ರೊಳಗೆ ಒಂದು 4 ರಿಂದ 5 ಪ್ರಾಡಕ್ಟ್ ಇರುತ್ತೆ ಅಷ್ಟೇ. ತುಂಬ ಸಿಂಪಲ್. ನಾನು ಬೈ ಮಾಡಿದಾಗಲೇ ತೋರಿಸಿದ್ದೀನಿ. ಅದನ್ನು ಯೂಸ್ ಮಾಡೋದನ್ನು ಕೂಡ ಅಲ್ಲಿ ಸೈಡಲ್ಲೇ ಹೇಳ್ತಾರೆ. ಯಾವಾಗ AM ರೊಟೀನ್ PM ರೊಟೀನ್ ಅಂತ ಯಾವ ಪ್ರಾಡಕ್ಟ್ನ ಎಷ್ಟು ಯೂಸ್ ಮಾಡಬೇಕು ಅಂತಲೂ ಹೇಳ್ತಾರೆ. ಸುಮಾರು 2500 ರೂಪಾಯಿ ಆಗುತ್ತೆ ಒಂದು ಕಿಟ್ಟು. ಇದು ನನಗೆ 2 ರಿಂದ 3 ತಿಂಗಳು ಬರುತ್ತೆ. ಸೊ ಇಷ್ಟೇ. ಮಾತಾಡ್ತಾ ಇದನ್ನು ಯೂಸ್ ಮಾಡೋದು ಮರ್ತೋಯ್ತು. ಇದನ್ನು ಹಾಕೋಬೇಕಿತ್ತು ಫಸ್ಟು. ಬಟ್ ಏನಾಗಲ್ಲ, ಒಂದೊಂದು ಸರಿ ಹಂಗೂ ಯೂಸ್ ಮಾಡ್ಬೋದು, ಹಿಂಗೂ ಯೂಸ್ ಮಾಡ್ಬೋದು. ಸೊ ಒಂದು ಕಿಟ್ ನನಗೆ 3 ತಿಂಗಳು ಬರುತ್ತೆ. ಅದಾದಮೇಲೆ ಮತ್ತೆ ನಾನು ಒಂದು ಸಿಂಪಲ್ ರುಟೀನಿಗೆ ಅಂತ ಬೈ ಮಾಡ್ತೀನಿ. ನನಗೇನು ಮೇಜರ್ ಇಶ್ಯೂಸ್ ಇಲ್ಲ ಸ್ಕಿನ್ನಲ್ಲಿ. ಹಾಗಾಗಿ ನಿಮಗೆ ಸ್ಕಿನ್ನಲ್ಲಿ ಪಿಂಪಲ್ಸ್ ಇದೆ, ಅಂದರೆ ಪೋರ್ಸ್ ಎಲ್ಲ ಬ್ಲಾಕ್ ಆಗಿದೆ, ಸ್ಕಿನ್ ರಿಲೇಟೆಡ್ ಏನಾದರೂ ಇದ್ದರೆ ತುಂಬ ಬೆಸ್ಟ್ ಪ್ರಾಡಕ್ಟ್ಸ್ನ ಕೊಡ್ತಾರೆ. ಮತ್ತು ಇದು ಒಳ್ಳೆ ಡರ್ಮಟಾಲಜಿಸ್ಟ್ ಇಂದಾನೇ ಸಜೆಸ್ಟ್ ಆಗೋದ್ರಿಂದ ಸೇಫಾಗಿ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ. ಸುಮಾರು ಜನ ಯೂಸ್ ಮಾಡಿರ್ತೀರ. ನಿಮ್ಗೇನಾದರೂ ಅದ್ರದ್ದು ಉಪಯೋಗ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಯಿತು. ತುಂಬ ಸಿಂಪಲ್ ಸ್ಟೆಪ್ ಇರೋದ್ರಿಂದ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ ಆರಾಮಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಏನು ಆ ಥರ ನನಗೇನು ಎಫೆಕ್ಟ್ ಆಗಿಲ್ಲ, ಸೇಫ್ ಅಂತ ಅನಿಸ್ತು. ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಬೈ ಮಾಡಬೇಕಾದ್ರೆ ನಾನೊಂದು ಕೂಪನ್ ಕೂಡ ಮೆನ್ಷನ್ ಮಾಡ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಎಲ್ಲರೂ ಯೂಸ್ ಮಾಡಲೇಬೇಕಂತ ನಾನು ಹೇಳಲ್ಲ. ಸಮಸ್ಯೆ ಇರೋರಿಗೆ ಪರಿಹಾರ ಬೇಕಲ್ವ. ಹಾಗಾಗಿ ಇರೋರು ಮಾತ್ರ ನೋಡಿ, ಇಲ್ದಲ್ಲೇ ಇರೋರು ಅದ್ರ ಸವಾಸಕ್ಕೆ ಹೋಗೋದೇ ಬೇಡ. ನಿಮ್ಗೆ ಹೆಂಗಿದೆಯೋ, ನೀವು ಹೆಂಗೆ ಹೆಲ್ದಿಯಾಗಿ ನಿಮ್ಮ ಸ್ಕಿನ್ ಕೇರ್ DIY, ನಾನು DIYನ ತುಂಬ ಸಪೋರ್ಟ್ ಮಾಡ್ತೀನಿ. ನಮ್ಮ ಕಿಚನಲ್ಲಿರೋ ಪ್ರಾಡಕ್ಟ್ಸು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ಅದನ್ನು ಫಾಲೋ ಮಾಡಿ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಮಾತ್ರ ಇದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಆ್ಯಪ್ದು ಲಿಂಕ್ ಹಾಕಿರ್ತೀನಿ. ಬೈ ಮಾಡೋಂಗಿದ್ರೆ ಅಲ್ಲಿ ಚೆಕ್ಔಟ್ ಮಾಡಿ. ಸೊ ನನಗಂತೂ ಈ ಒಂದು ಕಿಟ್ ಕೊಟ್ಟಿದ್ರು, ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ದು ನಾನು ಮುಗೀತು. ಇದನ್ನು ಬೈ ಮಾಡಿದಾಗಲೂ ಹೇಳಿದ್ದೆ ಹೊಸದಾಗಿ. ಸೊ ಈ ಥರ ಬರುತ್ತೆ ಕಿಟ್ಟು. ಇಷ್ಟೇ ನನ್ನ ಸ್ಕಿನ್ ಕೇರ್. ಬಾಯ್ ಬಾಯ್. ಹುಷಾರು, ಇಲ್ಲೇ ಇರಬೇಕು. ನಾನು ಹೋಗ್ಬಿಟ್ಟು ಬೇಗ ಬರ್ತೀನಿ, ಸರಿನಾ? ಕಳ್ಳ ಬರುತ್ತಲ್ಲ. ಕಳ್ಳ ಎಲ್ಲಿ ಬರ್ತಾನೆ? ಕಳ್ಳ ಬಂದರೆ ನೀನು ಫೈಟ್ ಮಾಡ್ತೀಯಲ್ಲ. ಹೌದಾ? ಹಾಂ, ನಿಂಗೆ ಫೈಟಿಂಗ್ ಬರುತ್ತಲ್ಲ, ಹೆಂಗೆ ಮಾಡೋದು ಹೇಳು? ಹಾಂ ಅಷ್ಟೇ. ಹೊಡಿತೀನಿ ಅಂತ ಹೇಳಿದ್ಯಲ್ಲ ಕಳ್ಳ ಬಂದರೆ. ಈಗ ಬಿಲ್ಡಿಂಗ್ ಕಟ್ತಾ ಇರೋ ಅಮ್ಮ. ಹೌದು, ಹೋಯ್ತು ನನ್ನ ಕೈ ಹೋಯ್ತು. ವೆರಿ ಗುಡ್. ಹಂಗೆ ಮಾಡ್ತೀಯಾ? ಸರಿ, ಇಲ್ಲೇ ಇರು. ಬಿಲ್ಡಿಂಗ್ ಕಟ್ತಾ ಇರೋ. ನಾನು ಬರೋಷ್ಟರಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು. ಬರ್ತೀನಿ. ಬಾಯ್ 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 ಬಾಯ್. ಯಾವ್ದು ತಗೊಳಕ್ಕೆ? ಓ ಇದೀನಿ, ಹಿಂಗಿದೆ. ಹಾಂ, ಸುಮ್ಮನೆ ಟೈರ್ ಕೊಟ್ಟಿರ್ತಾರ ಓಡ್ಸಕ್ಕ? ಇಷ್ಟು ದುಡ್ಡದು ಯಾಕೆ? ಇಷ್ಟು ದುಡ್ಡು ಯಾಕೆ? ಇಷ್ಟು ದುಡ್ಡದ? ಗ್ರಿಪ್ ಇರುತ್ತೆ ಅಂತನಾ? ಕಂಟ್ರೋಲ್ ಇರುತ್ತೆ ಅಂತನಾ? ಹಾಂ, ಆ ವಾಟರ್ ಬಾಟ್ಲ್ ಆದ್ರೆ ಇಟ್ಕೊಂಡು ಹೋಗೋಕ್ಕಾಗತ್ತೆ, ಒಂದು ಸ್ವಲ್ಪ ಬ್ಯಾಸ್ಕೆಟ್ ಇದ್ರೆ ಅಂತ ನಾನು. ಇಲ್ಲಿದೆ ನೋಡು. ಅಟ್ಲೀಸ್ಟ್ ಇಷ್ಟು ಇರ್ಬೇಕು, ಏನಾದರೂ ಥಿಂಗ್ಸ್, ವಾಟರ್ ಬಾಟ್ಲು ಏನೋ ಒಂದು ಇಟ್ಕೊಂಡು ಹೋಗೋಕ್ಕೆ. ಕಲರು ಪಿಂಕ್ ಚೆನ್ನಾಗಿದೆ. ಟೈರ್ ಏನು ಇಷ್ಟು ಸಣ್ಣ ಇದೆ? ಸಾಕಾ? ದಪ್ಪ ಟೈರ್ ಎಲ್ಲ ಸುಮ್ಮನೆ ಶೋಗ? ಇವೆಲ್ಲ ಸುಮ್ಮನೆನಾ? ಅಲ್ಲ, ಇದ್ಯಾಕೆ ಇಷ್ಟು ದೊಡ್ಡ ಟೈರ್ ಅಂತ ಹೇಳು. ತುಂಬ ಚೆನ್ನಾಗಿದೆ, ಸ್ಟಡಿಯಾಗಿದೆ ಬ್ಯಾಸ್ಕೆಟು. ಕಲರು ಪಿಂಕು ಚೆನ್ನಾಗಿದೆ. ಇದು ಓಕೆ ಅನಿಸುತ್ತೆ ನನಗೇನೋ. ನಿನಗೆ ತುಳಿಯೋದಕ್ಕೆ ಓಕೆ ಅಲ್ವಾ? ಕಲಿತವ್ರು ಇನ್ನೋನು. ಸ್ವಲ್ಪ ದೂರ ತುಳಿಬೋದಲ್ಲ. ಹಿಂದೆ ಬೇಕಾದರೆ ಏನಾದರೂ ಸ್ಕೇಟಿಂಗ್ ಕ್ಲಾಸ್ಗೆ ಹೋದರೆ
ಆರಾಮಾಗಿ ಹಿಂದೆಗಡೆ ಬ್ಯಾಗ್ ಹಾಕ್ಕೊಂಡು ಇಲ್ಲಿ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೊಂಡು ಏನಾದರೂ ಈಗ ಹಾಲು ಪಾಲು ತರಕ್ಕೆ ಹೋಗುತ್ತಲ್ಲ ನಾವು ಸೈಕಲ್ಲು ಯಾವಾಗ ನಮ್ಮ ಅಪ್ಪಂದು ಸೆಕೆಂಡ್ ಹ್ಯಾಂಡ್ಲು ಸೈಕಲ್ ತುಳಿದು ಸೈಕಲ್ ಕಲ್ತಿದ್ದು ಸೈಕಲ್ ಬಗ್ಗೆ ಅಷ್ಟೆಲ್ಲ ನಾಲೆಡ್ಜ್ ಏನಿಲ್ಲ ನಮ್ಗೆ ಇವಾಗ ಸದ್ಯಕ್ಕೆಲ್ಲ ಹೋಗ್ಬಿಟ್ಟೈತೆ ಅದು ಯಾವುದು ಹೇಳು ಹಳೆ ಸೈಕಲ್ ಯಾವ್ದು ಹೇಳು ಒಂಥರ ಕಬ್ಬಿಣದ್ದು ಫುಲ್ಲು ಅದರ ಪ್ಲಾಸ್ಟಿಕ್ ಏನು ಇರೋಲ್ಲ ಅದರಲ್ಲಿ ಹಾಂ ಅದು ಇದ್ದಿದ್ದು ನಮ್ಮ ಮನೇಲಿ ನಮ್ಮಪ್ಪ ಒಂದು ಇದು ಚೆನ್ನಾಗಿದೆ ಬ್ಯಾಸ್ಕೆಟ್ ಹಾಕ್ಕೊಡ್ತಾರಾ ಕಾಲಲ್ಲಿ ಹಾಕೋದು ಚೆನ್ನಾಗಿದೆ ಇದು ಮಕ್ಕಳು ತುಂಬ ಚಿಕ್ಕದಿದೆ ನೋಡಿ ಕೊಡಿಸಿದ್ದಲ್ವಾ ಹಾಂ ಚಿಕ್ಕ ಹುಡುಗಿನಲ್ಲಿ ಬೇಬಿ ಪಿಂಕ್ ಕೊಡಿಸಿದ್ದು ಹುಷಾರಾಗಿ ಹಿಡ್ಕೊಂಡು ಹೋಗ್ತೀನಿ ಬೀಳಿಸ್ಬಿಡಿಯಾ ಬಿಡು ಅವ್ರು ತರ್ತಾರೆ ಬಾ ಹಿಡ್ಕೊಳ್ಳ ನಾನು ಮೆಟ್ಟು ತುಂಬ ಹತ್ರ ಇದೆ ಹುಷಾರು ಈಗ ನಿಮ್ಮ ಪ್ರಗತಿ ಬರ್ತಡೇಯಲ್ಲಿ ಸೈಕಲ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ವಿ ಅವಾಗಲೂ ಕ್ಯಾಂಟೀನಲ್ಲಿ ಸಡನ್ನಾಗಿ ಖಾಲಿ ಆಯಿತು ಮೊನ್ನೆ ನೋಡ್ಕೊಂಬಂದ್ರೆ ಕ್ಯಾಂಟೀನಲ್ಲಿತ್ತು ಹೋಗೋಷ್ಟ್ರಲ್ಲಿ ಖಾಲಿ ಆಗಿಬಿಟ್ಟಿತ್ತು ಸರಿ ಇನ್ನೇನು ಮಾಡೋದು ಹೊರಗಡೆನೇ ತೊಗೊಂಬಿಡೋಣ ಕಾಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೇಳಿಲ್ಲ ಮನೇಲಿ ಸೈಕಲ್ ಕೊಡಿಸ್ತೀವಿ ಅಂತ ಹಾಗೆ ಸರ್ಪ್ರೈಸಾಗಿ ಪ್ರಗತಿಗೆ ತರಕ್ಕೆ ಬಂದ್ವಿ ಇನ್ನು ಪ್ರಗತಿಗೆ ತೊಗೊಂಡೋದ್ರೆ ಪ್ರೀತಮ್ ಕೇಳೋದಿಲ್ಲ ಅವನಿನ್ನೂ ಚಿಕ್ಕವನಲ್ವಾ ಅದಕ್ಕೆ ಸರಿ ಅವನಿಗೂ ಒಂದು ತೊಗೊಂಬಿಡೋಣ ಇಬ್ಬರು ಕಲ್ತಂಗೆ ಆಗುತ್ತೆ ಅಂತ ಹೇಳಿ ಒಂದು 10 ಅಥವಾ 8-9 ಇಯರ್ಸ್ ತನಕ ಓಡಿಸ್ಬೋದು ಅಂತ ಹೇಳಿದ್ರು ಸೀಟ್ ಅಡ್ಜಸ್ಟ್ ಮಾಡಿ ಅದಕ್ಕೆ ಇದನ್ನು ತೊಗೊಂಡ್ಬಿಟ್ವಿ ಪ್ರಗತಿಗೆ ಸೈಕಲ್ ಕೊಡಿಸಿದ್ದೀವಿ ಆದರೆ ತರೋಕ್ಕಾಗಲಿಲ್ಲ ನಾನು ಅವ್ರಿಗೆ ಬಂದು ಇವಾಗ ನಮ್ಮ ಮನೆಯವ್ರಿಗೆ ಹೋಗಿ ತೊಗೊಂಬರ್ತೇವೆ ಆ್ಯಕ್ಚುಲಿ ಪ್ರಗತಿಗೆ ಸೈಕಲ್ ತರಬೇಕಿದ್ದು ಪ್ರೀತಮ್ಗಂತೂ ಪ್ಲ್ಯಾನೇ ಇರಲಿಲ್ಲ ಕೊಡಿಸ್ಬೇಕು ಅಂತ ಈಗ ಪ್ರಗತಿಗೆ ಹೇಳ್ತೀವಿ ಸಾರಿ ಅಮ್ಮ ಈ ಸರಿ ನೀನು ಕೊಡ್ಸೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಇವಾಗ ಪ್ರೀತಮ್ಗೆ ಅಷ್ಟೇ ತಂದಿರೋದು ಅಂತ ನೋಡೋಣ ಪ್ರಗತಿ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ಬೇಜಾರೇನು ಮಾಡ್ಕೊಳ್ಳಲ್ಲ ಆದರೂ ಬೇಜಾರಾಗುತ್ತೆ ಚಿನ್ನಿ ಪ್ರೀತಮ್ನ ಕರ್ಕೊಂಬ ಆಚೆಗೆ ಇಲ್ಲೇ ಇರಲಿ ಅವ್ನು ಹೆಂಗೆ ಖುಷಿ ಪಡ್ತಾನೆ ಅಂತ ನೋಡೋಣ ಲೈಟ್ ಆನ್ ಮಾಡ ಹಂಗೆ ಆನ್ ಮಾಡಿಲ್ಲ ಆಚೆ ಇಲ್ಲೇ ಇರಲಿ ಈಗ ಬೇಡ ಕರ್ಕೊಂಬ ಆಮೇಲೆ ನಾನು ಆನ್ ಮಾಡ್ತೀನಿ ಅವ್ನು ಬಂದ ತಕ್ಷಣ ಆನ್ ಮಾಡ್ತೀನಿ ಈಗ ಬೇಡ ಈ ಕತ್ಲೆಲ್ಲ ಅವ್ನಿಗೆ ಕಾಣಿಸಲ್ಲ ಸುಮ್ಮನೆ ಕರ್ಕೊಂಡ್ಬಾ ಪ್ರೀತಮ್ಗೆ ಮಾತ್ರ ತೋರಿಸ್ತಿದ್ದೀವಿ ಪ್ರಗತಿ ನೋಡೋಣ ನಾನು ನಮ್ಮನೆ ರತಿ ಹೇಳ್ಕೊಂಡು ಬಂದ್ವಿ ಎರಡೂ ಒಂದೇ ಸರಿ ತರೋಕ್ಕಾಗಿಲ್ವಲ್ಲ ಅದಕ್ಕೆ ಯಾಕೋ ಆಚೆಗಡೆ ಲೈಟ್ ಹೋಗ್ಬಿಟ್ಟಿದೆ ಇದು ಪ್ರೀತಮ್ ಬಾಯಿಲಿ ಪ್ರಗತಿ ಬಾಯಿಲಿ ಓ ನಿನಗೆ ಗಿಫ್ಟ್ ಕೊಡ್ಸೋದೇ ನಮಗೆ ಕೆಲಸ ಬಾ ಹಾಂ ಬಾ ಹಾಂ ಹ್ಯಾಪಿ ಏನು ಮನೆ ಕಟ್ಟದಾ ಹಾಂ ಚಿನಿ ಬಾ ಹಾಂ ಇರೋ ಅಲ್ಲಿ ಆಚೆಗಡೆ ಲೈಟ್ ಹಾಕ್ಬಿಟ್ಟು ಬಾ ಆಚೆ ಲೈಟ್ ಹಾಕಿ ಬಾ ಹೇಳ್ತೀನಿ ನೀನೇ ಹಾಂ ಏನೂ ಇಲ್ಲ ಬಾ ಪ್ರೀತಮ್ ಬಾ ಇಲ್ಲಿ ಬಾ ಯಾಕೆ ತಂದೆ ಅಂದ್ರೆ ನೋಡ ಅವನಾಗ್ಲಿ ನಂದು ಕೊಡಲ್ಲ ಅಂತಾನೆ ಅಮ್ಮ ಅದ ಅವನ್ಗೆ ಅಷ್ಟು ಚಿಕ್ಕದ್ ಕೊಡಿಸ್ತಾರ ನಿಂಗೆ ಕ್ಯಾಂಟೀನಲ್ಲಿ ಬಂದಿಲ್ವಂತೆ ಸೈಕಲ್ಲು ಅದಕ್ಕೆ ಇವನಿಗೆ ತಗೊಂಬಂದವ್ರೆ ಚೆನ್ನಾಗಿದ್ಯಾ ಪ್ರೀತಾ ಹಾ ಹಂಗಲ್ಲ ಫಸ್ಟ್ ಕುತ್ಕೋ
ಹಾಗೆ ಹತ್ತು ಸೀಟ್ ಮೇಲೆ ಕುತ್ಕೋ. ಹಾಂ ಕರೆಕ್ಟಾಗಿದೆ ಮಗನೇ. ತೊಳಿ ಮುಂದಕ್ಕೆ, ಮುಂದೆ ಮುಂದೆ, ಹಿಂದಕ್ಕಲ್ಲ ಮುಂದಕ್ಕೆ, ಮುಂದೆ ಮುಂದೆ. ಚಿನ್ನು ಹಿಂದೆ ಅಲ್ಲ, ಹಿಂಗೆ ಮುಂದೆ ಮುಂದೆ ಮುಂದೆ. ನೋ ಹೋಗು, ಮುಂದೆ ಮುಂದೆ ತುಳಿಬೇಕು. ಹಾಂ ಹಾಗೆ ಮುಂದೆ ನೋಡು, ಮುಂದೆ ನೋಡು, ಹಾಗೆ ಮುಂದೆ ಮುಂದೆ. ಹಾಂ ಪುಷ್ ಮಾಡ್ಕೊಂಡು ಹೋಗು. ಮಗನೇ ಕಲ್ತ್ಬಿಟ್ಟಿದ್ದೆ. ಇದು ಐತಲ್ಲ. ಪ್ರಗತಿ ಮೇಲ್ ಹೋಯ್ತಾ? ಬೇಜಾರಾಯ್ತಾ ಅಮ್ಮ? ಬೇಜಾರೇನಿ? ತರಕಾರಿ ತರಕ್ಕಾಗಲಿಲ್ಲ, ಅದಕ್ಕೆ ಡ್ಯಾಡಿ ಹೋಗಿ ತರಕಾರಿ ತರಕ್ಕೆ ಹೋಗಿದ್ದಾರೆ. ಹಾಂ ಏನು ಮಾಡ್ದಪ್ಪ? ಬಿಲ್ಡಿಂಗಾ? ಹಾಂ ನನಗೋಸ್ಕರ ಎಷ್ಟು ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದ್ಯಾ? ನಿಂದೇನ ಬಿಲ್ಡಿಂಗ್? ಖುಷಿ ಆಯ್ತಾ? ಸೈಕಲ್ ನೋಡಿ ಎಷ್ಟು ಖುಷಿ ಆಯಿತು? 3 ಖುಷಿ ಆಯ್ತು. 3 ಖುಷಿ ಆಯ್ತಾ? ಗುಡ್. ಕ್ಯಾಂಟೀನ್ಗೆ ಹೋಗ್ಲಿಲ್ಲ, ಕ್ಯಾಂಟೀನಲ್ಲಿ ಸಿಕ್ಕಿಲ್ಲ ಅಂತಾನೆ ಇಲ್ಲೋಗಿ ತಗೊಂಬಂದಿರೋದು. ಬಾಯಿಲಿ ಅಚ್ಚೆಗೆ ಏನೋ ಒಂದು ಗಿಫ್ಟ್ ಐತೆ. ಹೌದಾ? ಗೊತ್ತಾಯ್ತು. ಯಾರನ್ನ ಕರ್ಕೊಂಡ್ ಬಂದಿರ್ಬೇಕಲ್ವಾ ತರಕ್ಕೆ. ಏನು ಏನು ಹೌದಾ? ಟಡನ್ 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 ಟಡನ್. ಏ ಬೇಡ, ಅದನ್ನ ಒಳಗಡೆ ಹಾಕ್ತೀವಿ ಈಗ. ಚೆನ್ನಾಗಿದ್ಯಾ ಅಮ್ಮ? ಒಂದೇ ಒಂಚೂರಾದ್ರೂ ಪುಷ್ ಮಾಡಿ ನೋಡು. ಹೈಟ್ ಜಾಸ್ತಿ ಆಯ್ತಾ? ಇಷ್ಟ ಹೈಟ್ ಇರಬೇಕು. ಹೌದಾ? ಹಾಂ ಇನ್ನೂ ಹೈಟ್ ಮಾಡ್ಬೋದು ಇದನ್ನ. ನಾನು ಈ ಬ್ಯಾಸ್ಕೆಟ್ ನೋಡಿ ತಗೊಂಡೆ, ಏನಾದರೂ ಇಟ್ಕೊಂಡು ಹೋಗ್ತೀಯಾ ಅಂತ. ನಾನು ದಳದ್ರಲ್ಲೂ ಬಾಸ್ಕೆಟ್. ಅದು ಪಿಂಕ್ ಕಲರ್ ಸೈಕಲ್, ಅದು ಲೈಟ್ ಪಿಂಕ್, ಇದು ಡಾರ್ಕ್ ಪಿಂಕ್. ಬರಲ್ಲ? ರೆಡಿ ಕುತ್ಕೋ, ಹೇಳ್ತೀನಿ. ಏ ಪ್ರೀತಮ್ ವೆಯ್ಟ್ ಮಾಡು, ನಾನು ತಗೊಂಡ್ಬರ್ತೀನಿ. ಏ ಬೇಡ, ಒಂದು ನಿಮಿಷ ಇರು. ಹಾಂ ಹಾಂ ಇವಾಗ ತಳ್ಳು, ಒಂಚೂರು ತಳ್ಳು, ಮುಂದಕ್ಕೆ ಪುಷ್ ಮಾಡು. ಪುಷ್ ಮಾಡು, ಹಂಗೆ ಹೋಗ್ತಿದ್ದಂಗೆ ಹತ್ಬೇಕು. ಅದೇನು ಮಾಡಲ್ಲ, ಹೋಗು ಪುಷ್ ಮಾಡಮ್ಮ. ಸೈಕಲ್ ಹೋಗ್ತಿದ್ದಂಗೆನೆ ನೀನು ಇನ್ನೊಂದು ಕಾಲು ಎತ್ತಿ ಇಟ್ಕೊಂಡ್ಬಿಡ್ಬೇಕು, ಬೀಳಂಗ. ಸ್ಟಾಪ್ ಮಾಡು, ಸ್ಟಾಪ್ ಸ್ಟಾಪ್ ಮಾಡು, ಸ್ಟಾಪ್ ಸ್ಟಾಪ್. ಬೀಳ್ಸಲ್ಲ, ಆ ಕಾರಿಗೆ ಏನಾದ್ರೂ ಗುದ್ದಿಬೇಕಿತ್ತು. ಅಯ್ಯೋ ಕಾಲು ಅಷ್ಟೇ ಇದೆಯಲ್ಲ, ಅದು ಪ್ರಾಕ್ಟೀಸ್ ಆದರೆ ಬರುತ್ತೆ ಬಾ. ಎಷ್ಟೋ ವರ್ಷ ಆದಮೇಲೆ ಸೈಕಲ್ ತುಳಿತಾ ಇದ್ದೀನಿ. ಇನ್ಮೇಲೆ ಸೈಕಲ್ ಅಂತೂ ರೆಗ್ಯುಲರ್ ಆಗಿ ನನಗೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಯಾವಾಗ ಕೊಡಿಸ್ತಾರೆ ಅಂತ. ಪ್ರಗತಿಗೆ ತುಂಬ ಖುಷಿ ಆಯಿತು. ಕಲ್ತಿಲ್ಲ, ಇನ್ನು ಡೈಲಿ ಸ್ವಲ್ಪ ಹಾಗೆ ಹಿಂಗೆ ಮಾಡಿ ಕಲಿತಾರೆ. ಚಿಕ್ಕ ಹುಡುಗಿನಲ್ಲೂ ಅಷ್ಟೇ, ಆ ಕಡೆ ಈ ಕಡೆ ಚಕ್ರ ಇದ್ರೆ ಮಾತ್ರ ತುಳಿತಾ ಇದ್ದೀವಿ. ಚಕ್ರ ತೆಗೆದ್ಮೇಲೆ ತುಳಿಯೋದು ಬಿಟ್ಬಿಟ್ರು ಅಂತ ಹೇಳಿ ಸೈಕಲ್ಲೇ ಕೊಡಿಸಿರ್ಲಿಲ್ಲ. ಇವಾಗ ಹೊಸದಾಗಿ ಕೊಡ್ಸಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಇದು ನನ್ನ ಲಾಸ್ಟ್ Q&A ಆಗಿರುತ್ತೆ. ಸುಮಾರು ಎಲ್ಲ ಹೇಳಿದ್ದೀನಿ ನಾನು. ಆ್ಯಕ್ಚುಲಿ ಹೈಡ್ ಮಾಡಿ ಮತ್ತೊಂದು ಅದೆಲ್ಲ ಸುಮಾರು ಕಮ್ಮಿ. ಒಂದು 15% ಅಷ್ಟೇ ನನ್ನ ಲೈಫ್ ಬಗ್ಗೆ ನಿಮ್ಗೇನೂ ಗೊತ್ತಿಲ್ಲ. ಒಂದು 15% ಗೊತ್ತಿಲ್ಲ. ಅದೆಲ್ಲ 5% ಯಾವತ್ತೂ ಗೊತ್ತಾಗಲ್ಲ. ಬಹುಶಃ ಹೇಳಿದ್ರೆ ಒಂದು 10% ಹೇಳ್ಕೊಂಬಿಡ್ಬೋದೇನೋ. ಇರಲಿ, ಅದು ಲೈಫಲ್ಲಿ ಕೆಲವೊಂದಿಷ್ಟು ಅಂತ ಅಷ್ಟೇ. ಮತ್ತು ಅದರೊಳಗೆ ನಾನೊಬ್ಬಳೇ ಇದ್ದರೆ ಹೇಳ್ಕೊಬೋದು. ಬಟ್ ಅದರೊಳಗೆ ಸುಮಾರು ಜನದ ಇನ್ವಾಲ್ವ್ಮೆಂಟ್ ಇರುತ್ತೆ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಸುಮಾರು 113 ಪ್ರಶ್ನೆ ಬಂದಿದೆ. 113 ಪ್ರಶ್ನೆಗಳು ಇನ್ನೂ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಸುಮಾರು ವರ್ಷದಿಂದ ನಾನು ಯೂಟ್ಯೂಬ್ ಜರ್ನಿಲಿ ಇರೋದ್ರಿಂದ ನಿಮಗೆ ನನ್ನ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಹಂಗಾಗಿ ಕೇಳಿಲ್ಲ ಅನ್ಕೊತೀನಿ. ಫಸ್ಟ್ನೇದೇ ಕೇಳಿಬಿಡ್ತೀನಿ. ತುಂಬ ಲೈಕ್ಸ್ ಬಂದಿದೆ, ಅದಕ್ಕೆ 38 ಜನ ಲೈಕ್ ಮಾಡಿದ್ದಾರೆ. ಹಾಗಾಗಿ ಹಾಯ್ ಪವಿತ್ರ ಅವರೇ, ಬೇಜಾರು ಮಾಡ್ಕೋಬೇಡಿ, ಇದು ನಿಮಗೆ ಇಷ್ಟ ಆಗದಲ್ಲಿರೋ ಪ್ರಶ್ನೆ ಅಂತ ನಂಗೆ ಗೊತ್ತು. ಸರಿ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ, ಈಗಲೇ ಸ್ಟಾರ್ಟಿಂಗಲ್ಲೇ ಬೇಜಾರು ಮಾಡ್ಕೊಳ್ಳೋದು ಬೇಡ. ಮತ್ತು ಇನ್ನೊಂದು, ಪ್ರಗತಿ ಜಾಸ್ತಿ ಕೇಳಿರೋದು ಸ್ಕೂಲ್ ಬಗ್ಗೆ. ತುಂಬ ಜನ ಕೇಳಿದ್ದೀರಾ, ಸ್ಕೂಲ್ದೇನಾಯಿತು, ಸ್ಕೂಲ್ ಅಡ್ಮಿಷನ್ ಆಯಿತಾ, ಯಾವ ಸ್ಕೂಲು, ಯಾಕೆ ಸ್ಕೂಲ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ. ಸ್ಕೂಲ್ ಎಲ್ಲರಿಗೂ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ ಒಂದು 2 ವೀಕ್ಸ್ 3 ವೀಕ್ಸ್ ಆಗಿರ್ಬೋದು. ಎಲ್ಲ ಮಕ್ಳಿಗೂ ಜೂನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಅಡ್ಮಿಷನ್ ಏನೋ ಯಾವತ್ತೋ ಆಯಿತು. ಸೊ ಯಾವ ಸ್ಕೂಲ್ ಅನ್ನೋದು ಒಂದೇ ಹೇಳಿಲ್ಲ.
ಈಗ ಸದ್ಯಕ್ಕೆ ಆ ಟೈಮ್ ಅದಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಬಾರ್ದು ಅಂತ ಏನಿಲ್ಲ. ಯಾವ ಸ್ಕೂಲಲ್ಲ ಅಂತ ಹೇಳ್ತೀನಿ. ನಾಳೆ ಒಂದು ಸ್ವಲ್ಪ ಟೆನ್ಷನ್ ದಿನ, ಸ್ವಲ್ಪ ಜಾಸ್ತಿ ಏನು ಟೆನ್ಷನ್ ಇಲ್ಲ, ಅದು ಮುಗಿಸ್ಬಿಟ್ಟು ನಾನು ಹೇಳ್ತೀನಿ ನಿಮಗೇನು ಯಾವ ಸ್ಕೂಲು ಅಂತ. ನುಗ್ಗೆ ಸೊಪ್ಪಿನ ಟ್ಯಾಬ್ಲೆಟ್ ಕೇಳಿದ್ರಿ. ನುಗ್ಗೆ ಸೊಪ್ಪು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ನುಗ್ಗೆ ಸೊಪ್ಪಲ್ಲಿ ಮತ್ತು ನುಗ್ಗೆಕಾಯಲ್ಲಿ, ನುಗ್ಗೆಕಾಯಿ ಬೀಜದಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಅಂಶ ಇದೆ. ನಮಗೆ ಈಸಿಯಾಗಿ ಸಿಗುತ್ತೆ ನುಗ್ಗೆ ಸೊಪ್ಪು, ಬಟ್ ಡೈಲಿ ತಿನ್ನೋಕ್ಕಾಗಲ್ಲ ಫ್ರೆಶ್ ಆಗಿ. ನುಗ್ಗೆ ಸೊಪ್ಪನ್ನ ಫ್ರೆಶ್ ಆಗಿ ಕಿತ್ತು ತಿನ್ಬೇಕು, ಅದನ್ನ ಇಟ್ಟು ತಿನ್ನೋಕ್ಕಾಗಲ್ಲ. ಹಾಗಾಗಿ ಊರಲ್ಲಿ ನಾವು ಸುಮಾರು ನುಗ್ಗೆ ಗಿಡ ಹಾಕಿದ್ವಿ. ಇನ್ನೇನು ಬಂದ್ಬಿಡತ್ತೆ ನೆಕ್ಸ್ಟ್ ಇಯರಲ್ಲಿ ಒಳ್ಳೆ ನುಗ್ಗೆಕಾಯಿ, ನುಗ್ಗೆ ಬೀಜ, ಈಗ ಸೊಪ್ಪು, ಹೂವು ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಒಂದು ನುಗ್ಗೆ ಗಿಡ ಅಂದರೆ ಹೂವು, ಕಾಯಿ, ಸಾಂಬಾರು, ಹೂವಿನಲ್ಲಿ ಪಲ್ಯ, ಎಲೆಯಲ್ಲಿ ಸಾರು, ಎಷ್ಟೆಲ್ಲ ಯೂಸ್ ಇದೆ. ಮನೇಲಿ ಒಂದು ನುಗ್ಗೆ ಸೊಪ್ಪಿದ್ರೆ 3 ದಿನ ಚಿಂತೆ ಇಲ್ದಂಗೆ ಅಡುಗೆ ಮಾಡ್ಬೋದು ನುಗ್ಗೆ ಗಿಡ ಇದ್ದರೆ. ಹಾಗೆ ಅದ್ರದ್ದು ಉಪಯೋಗ ಜಾಸ್ತಿ. ಸರಿ, ಊರಿನ ಅಷ್ಟೊಂದು ತಂದಾಗ ಯಾಕೆ ವೇಸ್ಟ್ ಮಾಡೋದು, ಡೈಲಿ ಇಂಟೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಪೌಡರ್ ಮಾಡಿ ಇಟ್ಕೊಂಡು ನೀರಲ್ಲಿ ಕಲಸಿದ್ದು, ಬೇರೆ ಏನೂ ಮಿಕ್ಸ್ ಮಾಡಲ್ಲ, ಖಾಲಿ ನೀರಲ್ಲಿ ಕಲಸಿ ಉಂಡೆ ಮಾಡ್ಬೇಕು. ಯಾಕೆಂದರೆ ನುಗ್ಗೆ ಸೊಪ್ಪನ್ನ ಹಾಗೆ ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಅದು ಒಂಥರ ಇರುತ್ತೆ ಟೇಸ್ಟು, ಮಕ್ಕಳು ತಿನ್ನಲ್ಲ. ಹಾಗಾಗಿ ನೀರು ಹಾಕ್ಬಿಟ್ಟು ಉಂಡೆ ಥರ ಮಾಡಿ ನುಂಗ್ಕೊಂಬಿಡ್ಬೋದು. ಅದು ಗೊತ್ತಾಗೋದಿಲ್ಲ, ಟೇಸ್ಟ್ ಏನು ಅನ್ಸಲ್ಲ. ಹಾಗಾಗಿ ಅದನ್ನು ತಿಂತಾಯಿದ್ವಿ, ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಇತ್ತಲ್ಲ ಮಕ್ಳಿಗೆ ಒಳ್ಳೇದಂದ್ಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು. ಆರ್ಮಿ ಸ್ಕೂಲ್ ಚೇಂಜ್ ಮಾಡಲ್ಲ ಅಂತಿದ್ರಿ ಅಂತಂದರೆ, ಆರ್ಮಿ ಸ್ಕೂಲ್ ಚೇಂಜ್ ಮಾಡಲ್ಲ ಅಂತ ಅವಾಗಿತ್ತು ನನಗೆ. ಯಾಕೆಂದರೆ ನಮ್ಮ ಮನೆಯವ್ರು ಒಂದು ಎಮೋಷ್ನಲಿ ಅಟ್ಯಾಚ್ ಆಗಬಾರ್ದು ಮನುಷ್ಯ ಅಂತಾರಲ್ಲ, ಎಮೋಷ್ನಲಿ ಒಂದು ಡೈಲಾಗ್ ಹೊಡಿತಾಯಿದ್ರು. ಏನಂತಂದರೆ, ಎಲ್ಲರಿಗೂ ಆರ್ಮಿ ಸ್ಕೂಲಲ್ಲಿ ಅಡ್ಮಿಷನ್ ಇಲ್ಲ, ಅದು ಒಂದು. ನಾನೇ ಸರ್ವಿಸ್ ಮಾಡಿರೋದಕ್ಕೆ ನನಗೆ ಸಿಕ್ಕಿರೋ ಒಂದು ಬೆಸ್ಟ್ ಬೆನಿಫಿಟ್ ಅದು ಅಂತ ಅವ್ರು ನನಗೆ ಹೇಳ್ತಾಯಿದ್ರು. ನಾನು 17 ವರ್ಷ ಕಷ್ಟಪಟ್ಟಿದ್ದಕ್ಕೆ ನನ್ನ ಮಕ್ಳು ಸ್ಕೂಲಲ್ಲಿ ಓದಲಿ. ಸೊ ಎಮೋಷ್ನಲಿ ಒಂದು ಲೈನ್ ಇಟ್ಬಿಟ್ಟಿದ್ರು, ಅದೇ ನನ್ನ ತಲೆಯಲ್ಲಿ ಓಡ್ತಾನೆ ಇರ್ತಿತ್ತು. ಆಮೇಲೆ ನಂಗೆ ಅನ್ನಿಸ್ತು, ಎಮೋಷ್ನಲಿ ಯಾರೆಲ್ಲ ಹೋಗಿ ಬೀಳ್ತೀವಿ, ಏನೂ ಮಾಡೋಕ್ಕಾಗಲ್ಲ ನಾವು ಲೈಫಲ್ಲಿ ಅಂತ. ಮತ್ತು ಸ್ವಲ್ಪ ರಿಸ್ಕ್ ತೊಗೊಳ್ತಾ ಇದ್ವಿ. ಆ ಸ್ಕೂಲ್ಗೋಸ್ಕರನೇ ಅಷ್ಟು ದೂರ ಮನೆ ತೊಗೊಂಡ್ವಿ, ಆ ಸ್ಕೂಲ್ಗೋಸ್ಕರನೇ ಮನೆ ಬಿಟ್ಟು ಓಡೋ ಅಷ್ಟು ಒಂದು ಡಿಸಿಷನ್ ತೊಗೊಂಡ್ವಿ. ಒಂದು ಎಮೋಷ್ನಲ್ ಪಾಯಿಂಟ್ಗೆ ನಾವು ಎಲ್ಲಿಗೆ ಬೇಕಾದರೂ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಯಾಕೆ ಡಿಸ್ಕನೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಾಗ ಯೋಚನೆ ಮಾಡಿ, 1 ವರ್ಷ ಯೋಚನೆ ಮಾಡಿ, ಬೇಡ ತೆಗೆಸ್ಬಿಡೋಣ, ಬೇರೆ ಸ್ಕೂಲ್ ಆದರೂ ಪರವಾಗಿಲ್ಲ, ಬೇರೆ ಏನಾದರೂ ಪರವಾಗಿಲ್ಲ, ಆರ್ಮಿ ಸ್ಕೂಲ್ ಅನ್ನೋ ಒಂದು ಎಮೋಷ್ನಲ್ನ ಕಟ್ ಮಾಡ್ಕೊಳ್ಳೇಬೇಕಂತ ಹೇಳಿ ಕಟ್ ಮಾಡಿಕೊಂಡು ಆಚೆಗೆ ಬಂದ್ವಿ ಅಷ್ಟೇ. ಪ್ರಗತಿ ಪ್ರೀತಮ್ ಸ್ಕೂಲ್ ಅಡ್ಮಿಷನ್ ಅದೇ ಆಯ್ತಲ್ಲ. ನಿಮ್ಮ ಹಸ್ಬೆಂಡು ಸರ್ಪ್ರೈಸ್ ಆಗಿ ಹೂವು ಕೊಡ್ತಾರೆ ಅಲ್ವಾ, ಆದರೂ ಆ್ಯನಿವರ್ಸರಿ ವ್ಲಾಗಲ್ಲಿ ನೀವು ಅವ್ರೇನು ಸರ್ಪ್ರೈಸ್ ಮಾಡಲ್ಲ ಅಂತ ಹೇಳ್ತೀರಾ, ಅದು ಯಾಕೆ ಅಂತ ಒಬ್ಬರು ಕೇಳಿದ್ದಾರೆ. ಇಲ್ಲೆಲ್ಲ ಐಡಿಯಾಸ್ ಹೇಳಲ್ಲ, ಯಾಕೆಂದರೆ ಅಲ್ಲಿ ಹುಡುಗಿದೆಲ್ಲ ಮಿಕ್ಸ್ ಆಗಿರುತ್ತೆ, ಅವ್ರದ್ದು ಇವ್ರದ್ದು ನೋಡ್ತಾ ಇರ್ತಾರಲ್ವ. ಹಾಗಾಗಿ ಅದು ಏನು ಅಂತಂದರೆ, ಸರ್ಪ್ರೈಸ್ ಅವ್ರು ಕೊಡಲ್ಲ. ನಾನು ಆ್ಯನಿವರ್ಸರಿ ಬ್ಲಾಗಲ್ಲೂ ಆ್ಯನಿವರ್ಸರಿ ದಿನ ಹೇಳಲಿಲ್ಲ, ನೆಕ್ಸ್ಟ್ ಡೇಗೆ ಹೇಳಿದೆ. ನಾನು ಅಟ್ಲೀಸ್ಟ್ ಒಂದು ಡ್ರೆಸ್ ಆದರೂ ಗಿಫ್ಟ್ ಮಾಡಬೇಕಂತ ಹಿಂಗೆ ಗೊತ್ತಿಲ್ಲದಲ್ಲೇ ಎಷ್ಟೆಲ್ಲ ಮಾಡ್ತಾಯಿದ್ದೀನಿ. ನನಗೆ ಒಂದು ಹೂವು ಇಷ್ಟ ಅಂತ ಹಿಂದಿನ ದಿನ ಒಂದು ರೋಸ್ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಾಯಿತ್ತು, ಕೊಡಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಅವ್ರು ಕೆಲ್ಸಕ್ಕೆ ಹೋದ್ಮೇಲೆ ಫೋನ್ ಮಾಡಿ ಕೇಳಿದೆ. ಇವಾಗ ಕೇಳಿ ಎಲ್ಲ ಕೋಪ ತೀರ್ಸ್ಕೊತಾ ಇದೆಯಾ ಆ ಥರ ಹೇಳಿದರು. ಕೋಪ ಅಲ್ಲ, ಜಸ್ಟ್ ಅವ್ರಿಗೆ ನಾನು ಸ್ಟಾರ್ಟಿಂಗಿಂದನೂ ಅಷ್ಟೇ ಯಾವುದೋ ಹೈಡ್ ಮಾಡಲ್ಲ. ನನಗೆ ಏನೇ ಫೀಲಿಂಗ್ಸ್ ಬಂದ್ರೂ ಟಕ ಅಂತ ಅಲ್ಲೇ ಹೇಳ್ಬಿಡ್ತೇನೆ. ಅವ್ರು ಬೇಜಾರು ಮಾಡ್ಕೊತಾರೇನೋ, ಹೀಗೆ ಹೆಂಗೆ ಹೇಳಬೇಕೋ ಬೇಡವಾ ಹೇಳೋದಾ, ಎಂಥ ಸೀರಿಯಸ್ ವಿಷಯ ಇದ್ದರೂ ನಾನು ಕೂತು ಹೇಳ್ಬಿಡ್ತೀನಿ. ಹಿಂಗೆ ಆಯಿತು, ಹಿಂಗಂದ್ರು, ಯಾಕಂದ್ರು, ಹಿಂಗಾಯಿತು, ಅವ್ರು ಹಂಗಂದ್ರು ಗೊತ್ತಾ, ಎಲ್ಲನೂ ನಾನು ಸ್ಟಾರ್ಟಿಂಗಿಂದನೂ ಹೇಳಿದ್ದೀನಿ, ಪ್ರತಿಯೊಂದನ್ನು ಹೇಳಿದ್ದೀನಿ, ಯಾವುದೂ ಹೈಡ್ ಮಾಡಿಲ್ಲ ಅವ್ರ ಹತ್ರ. ಹಾಗಾಗಿ ಹೇಳ್ಬಿಡ್ತೀನಿ, ನನಗೇನು ಅನಿಸಿದ್ರು ಅದು ಹಿಂದೆ ಮುಂದೆ ಆದ್ರೂ ಹೇಳ್ತೀನಿ, ಇಂಥವ್ರು ಹಿಂಗೆ ಅಂದರು ಅಂತಲೂ ಹೇಳ್ತೀನಿ. ನಾನು ಯಾರೇ ನನ್ನ ಹತ್ರ ಇವತ್ತು ಯಾರಾದರೂ ನಮ್ಗೆ ಗೊತ್ತಿರೋರು ಮಾತಾಡಿದ್ರು, ನೀವೇನೇ ಬಂದು ನಂಗೆ ಹೇಳಿದ್ರು ನಾನು ಅವ್ರಿಗೆ ಹೇಳ್ತೀನಿ. ಆ ಥರನೇ ಅದು ಯಾವುದೋ ಹೈಡ್ ಮಾಡಿರೋ ವಿಚಾರ ಇದುವರೆಗೂ ಇಲ್ಲ ನನ್ನ ಹತ್ರ, ಹಂಗಾಗಲ್ಲ ನನಗೆ. ಹಾಗಾಗಿ ಆಮೇಲೆ ಅವ್ರು ಸರ್ಪ್ರೈಸ್ ಕೊಡಲ್ಲ, ಕೊಟ್ಟಿದ್ರು ನನ್ನ ಮಗಳೇ ಹೇಳಿರ್ತಾರೆ, ಹೂವು ತಂದು ಕೊಟ್ಟಿರೋದ್ರಿಂದೇನೂ ನನ್ನ ಮಗಳ ಕೈ ಇರುತ್ತೆ, ಮಮ್ಮಿಗೆ ಹಿಂಗೆ ಒಂದು ಕೊಟ್ಟರೆ ಎಷ್ಟಾಗ್ಬೋದೇನೋ ಡ್ಯಾಡಿ ನೋಡು ಅಂತ. ಅವರೇ ಸ್ವಂತ ಬುದ್ಧಿಯಿಂದ ಕೊಟ್ಟಿಲ್ಲ. ಅದು ತಪ್ಪು ಅಂತ ನಾನು ಅದೇ ವ್ಲಾಗಲ್ಲಿ ಹೇಳಿದ್ನಲ್ಲ, ತಪ್ಪು ಅಂತ ನಾನು ಅಂದ್ಕೊಂಡೇ ಇಲ್ಲ. ಬಟ್ ಒಬ್ಬೊಬ್ರು ಮನುಷ್ಯರು ಒಂದೊಂದು ಥರ ಇರ್ತಾರೆ, ಅದನ್ನೆಲ್ಲ ನಾವು ದೊಡ್ಡದು ಮಾಡ್ತಾ ಹೋದರೆ ಸಂಬಂಧಗಳು ಉಳಿಯಲ್ಲ ಅಂತ ಹೇಳಿದೆ ಅಷ್ಟೇ. ಇನ್ನೊಬ್ಬರು 3 ಕ್ವಶನ್ ಇದೆ ಅಂತ ಹೇಳಿದ್ದಾರೆ. ನೀವು ಯಾಕೆ ನಿಮ್ಮ ಹಸ್ಬೆಂಡ್ನ ಅಪ್ರಿಷಿಯೇಟ್ ಮಾಡಲ್ಲ, ರೆಸ್ಪೆಕ್ಟ್ ಮಾಡಲ್ಲ, ಆಮೇಲೆ ನಿಮ್ಮ ಅಮ್ಮ ಮತ್ತು ಅವ್ರನ್ನ ಜಾಸ್ತಿ ಮಾಡ್ತೀರಾ, ನಿಮ್ಮ ಹಸ್ಬೆಂಡ್ ಕೂಡ ಗ್ರೇಟ್ ಅಲ್ವಾ, ಯಾಕೆ ಯಾವಾಗಲೂ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀರಾ? ಒಂದು ಅದಕ್ಕೆ ಹೇಳ್ಬಿಡ್ತೀನಿ, ನೆಗ್ಲೆಕ್ಟ್ ಮಾಡಲ್ಲ, ನಾನು ಅಪ್ರಿಷಿಯೇಟ್ ಮಾಡಲ್ಲ, ಮಾಡಬೇಕು. ಬಟ್ ಅದೆಲ್ಲಿ ಅವ್ರಿಗೆ
ಓವರ್ ಅನಿಸುತ್ತೆ. ನಾನು ಇಷ್ಟು ಚೆನ್ನಾಗಿ ನೋಡ್ಕೊತೀನಲ್ವ, ನಾನು ಹಿಂಗೆ ಮಾಡ್ತೀನಲ್ವ, ನಾನು ಹಂಗೆ ಮಾಡ್ತೀನಿ, ಅದೆಲ್ಲ ಅವ್ರಿಗೆ ತಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರೂ ಏನು ಸುಮ್ಮನೆ ಮಾಡಿಲ್ಲ, ನಾನು ಮಾಡಬೇಕಿತ್ತು ಅದಕ್ಕೆ ಮಾಡಿದ್ದೀರಾ ಹಂಗೆ ಹೇಳ್ಕೊಂಡು ಬರ್ತೀನಿ, ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬ ಮಾಡಿದ್ದಾರೆ. ಅಪ್ರಿಷಿಯೇಟ್ ಅವ್ರಿಗೂ ನಾನು ಮಾಡಬೇಕಂತ ಏನಿಲ್ಲ, ನಾನು ಅವ್ರಿಗೆ ಮಾಡಬೇಕು ಅಂತ ಏನಿಲ್ಲ. ಏನು ಹೇಳಿ ಇದಕ್ಕೆ, ನಾನು ಮಾಡಿಲ್ಲ ನಿಜ, ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಲ್ಲ. ಏಕೆಂದರೆ ತುಂಬ ಬೇಗ ಅವ್ರ ಕೈಗೆ ಸಿಗ್ಬಿಟ್ಟೆ ನಾನು. ಅಲ್ಲಿಂದ ಇಲ್ಲಿವರೆಗೂ ತುಂಬ ಸಹಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೂ ಜಗಳಗಳು ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಗಿದೆ. ನನಗೆ ಒಂದು ಭಯ, ನಾನು ಅಪ್ರಿಷಿಯೇಟ್ ಮಾಡ್ತಾ ಹೋದಾಗ ಅವರೆಲ್ಲ ಅದನ್ನು ಓವರಾಗಿ ತೊಗೊಂಡು ನಾನು ಹಿಂಗೆ ನೋಡ್ಕೊತಾ ಇದ್ದೀನಿ, ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಅದು ನನಗೆ ಅದು ಓವರ್ ಆಗಬಾರ್ದು. ಅದು ಆ ಪ್ರೀತಿ ಕಾಳಜಿ ಅದು ಹಾಗೆ ಇರಬೇಕು. ಇನ್ನೂ ಜಾಸ್ತಿ ಆದರೂ ನಂಗೆ ಖುಷಿ, ಇನ್ನೂ ಜಾಸ್ತಿ ಆಗೇ ನೋಡ್ಕೊಳ್ಳಿ, ಹೇಳಿದ್ರಲ್ಲಿ ಅದನ್ನು ಸ್ಟಾಪ್ ಮಾಡಿಬಿಡ್ತಾರೋ, ಹಾಗೆ ಕೇರ್ ಮಾಡಬೇಕು, ಹಾಗೆ ಇರಬೇಕು, ಆ ಥರ ನಾನು ಅದು ಮಾಡಲ್ಲ. ನನ್ನ ಲೈಫಲ್ಲಿ ನಾನು ಏನಿದ್ದೀನಿ ಎಲ್ಲ ಅವರೇನೆ. ನಾನು ಎಷ್ಟೊಂದು ಸಾರಿ ಹೇಳಿದ್ದೀನಿ, ನನ್ನ ಬಿಹೈಂಡಲ್ಲಿ ಒಂದು ಕೈ ಇದೆ ಅಂದರೆ ಅದು ಅವರೇನೆ. ಎಷ್ಟೊಂದು ಸಾರಿ ನಾನು ಬರೆದು ಹಾಕ್ತೀನಿ, ನನಗೆ ಹೇಳೋದಕ್ಕಾಗಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ ಸುಮಾರು ಸರಿ. ನನ್ನ ಅಮ್ಮನಿಗೂ ನಾನು ಹಿಂದಿಂದ ಹೇಳ್ತೀನಿ ಹೊರತು ಡೈರೆಕ್ಟಾಗಿ ನಾನು ಹೇಳಲ್ಲ, ಯಾರಿಗೂ ಹೇಳಲ್ಲ, ನನ್ನ ಮಗಳಿಗೂ ಹೇಳಲ್ಲ. ಯಾಕೆ ಅಂತ ಗೊತ್ತಿಲ್ಲ ನನಗದು, ಏನು ಗೊತ್ತಿಲ್ಲ, ಹೇಳಲ್ಲ ಯಾರಿಗೋ. ಎಲ್ಲಿ ಕಳ್ಕೊಂಬಿಡ್ತೀನಿ ಅಂತನೋ, ಅಥವಾ ಆ ಪ್ರೀತಿಗೆ ಹೇಳ್ತಿದ್ದಂಗೆ ಕಮ್ಮಿ ಆಗುತ್ತೆ ಅಂತನೋ, ಅಥವಾ ಏನೋ ಅಲ್ಲಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಿಂತೋಗ್ಬಿಡುತ್ತೇನೋ ಆ ಪ್ರೀತಿ. ಅಪ್ರಿಷಿಯೇಟ್ ಸಿಕ್ಕ ತಕ್ಷಣ ನಾನು ನೋಡಿದ್ದೀನಲ್ಲ, ನಾನು ಮಾಡಿದ್ದೀನಲ್ಲ ಅಂತ ಆ ಒಂದು ಇದಕ್ಕೂ ಇರ್ಬೋದು. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅವರೇ ಎಲ್ಲ ನನಗೆ ಈ ಜನ್ಮ ಸಾರ್ಥಕ ಆಗಿದ್ದೆ ಅವರಿಂದ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರು ತುಂಬ ನನಗೆ ಇದು ಮಾಡಿದ್ದಾರೆ, ಮಗು ಥರ ನೋಡ್ಕೊಂಡಿದ್ದಾರೆ. ನಾನೊಂದು ಸ್ಟೇಟಸಲ್ಲಿ ಹಾಕಿದ್ದೆ, ಅಪ್ಪ ಹೋದ್ಮೇಲೆ ಅಪ್ಪನ ಸ್ಥಾನದಲ್ಲಿ ಡಬ್ಬಲ್ಲಾಗಿ ನಿಂತ್ಕೊಂಡಿದ್ದು ಅವರು. ಸ್ಕೂಲ್ ರೊಟೀನ್ ಅಂತ ಸುಮಾರು ಸ್ಕೂಲ್ ರೊಟೀನ್ ಹಾಕಿದ್ದೀನಿ, ಇನ್ಮೇಲೆ ರೊಟೀನ್ ಹಾಕ್ತೀನಿ, ಸ್ಕೂಲ್ ರೊಟೀನ್. ಅದು ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ತೋಟದ ಇನ್ಕಮ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ನಾನು ತೋಟದ ಇನ್ಕಮ್ ಆಗಲಿ, ತೋಟದ ವಿಚಾರ ಆಗಲಿ, ಅವ್ರ ಜಮೀನು ಬಗ್ಗೆ ಆಗಲಿ ಇದುವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ. ಬಹುಶಃ ಏನಾದರೂ ಅದರೊಳಗೆ ಇನ್ವಾಲ್ವ್ ಆದರೆ ನಾನು ನಿಮಗೆ ಹೇಳ್ತೀನಿ. ಇದುವರೆಗೂ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಎಷ್ಟು ಬರ್ತಾ ಇದೆ, ಏನು ಹೋಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ಯಾವುದು ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಇನ್ವಾಲ್ವ್ ಆದರೆ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ, ಯಾವುದೂ ಇದು ಸುಳ್ಳಲ್ಲ. ಅವ್ರದ್ದು ಇನ್ಕಮ್ ಎಲ್ಲ ನಂಗೆ ಗೊತ್ತಿಲ್ಲ. ಡೈಲಿ ವ್ಲಾಗ್ ಹಾಕೋಕ್ಕೆ ಯಾವಾಗ ಶುರು ಮಾಡ್ತೀರಾ ಅಂತ ಆಗಲ್ಲ, ನಿಜವಾಗ್ಲೂ ಆಗಲ್ಲ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ. ಅದು ಆ ಒಂದು ಲೈಫ್ ಸ್ಟೈಲೇ ಬೆಸ್ಟ್ ಸೂಟ್ ಆಗುತ್ತೆ, ನಮ್ಮಂಥವ್ರ ಲೈಫ್ ಸ್ಟೈಲ್ ಸೂಟ್ ಆಗಲ್ಲ. ನಮ್ದು ಏನಿದ್ರು ಸೇಮ್ ರೊಟೀನ್ ಇರೋ ಜೀವನದಲ್ಲಿ ಏನೋ ಒಂದು ನಮ್ಗೆ ಅನ್ಸಿರೋದು ಒಂದು ಕಾನ್ಸೆಪ್ಟ್ ಅಂತ ಮಾಡಬೇಕು ಅಂತಂದರೆ ಅದು ನಮ್ಮ ಅನುಭವನೇ ಕಾನ್ಸೆಪ್ಟ್ ಅಷ್ಟೇ ನನಗೆ. ಇಲ್ಲಾಂದರೆ ನನ್ನ ರೊಟೀನ್, ನಂದು ಏನು ರೊಟೀನ್ ಇರುತ್ತೆ ಅದರೊಳಗೆ ಏನೋ ಒಂದು ನಿಮಗೆ ಕಾಮ್ನೆಸ್ ಸಿಗ್ಬೋದು, ಅಥವಾ ಒಂದು ಮೋಟಿವೇಶನ್ ಸಿಗ್ಬೋದು, ಒಂದು ರೆಸಿಪಿ ಸಿಗ್ಬೋದು, ಅಥವಾ ಮಕ್ಕಳ ಜೊತೆ ನಾನು ಕಲಿಯೋ ಒಂದು ಟೈಮ್ ನಿಮಗೆ ಇನ್ಸ್ಪೈರ್ ಆಗ್ಬೋದು. ಯಾಕೆ ಅಷ್ಟೇ ಬಿಟ್ಟರೆ ನಾನು ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ನಮ್ಮ ಮನೇಲಿ ಅಂಥ ಕಂಟೆಂಟ್ ಸಿಗಲ್ಲ ನಿಮಗೆ, ಹಾಗಾಗಿ ನಾನು ಮಾಡೋಕ್ಕಾಗಲ್ಲ. ನಾವೀಗ ಅನ್ಸುತ್ತೆ ನಿಮಗೆ ವಯಸ್ಸಿಗೆ ಮೀರಿದ ಎಕ್ಸ್ಪೀರಿಯೆನ್ಸ್ ಇದೆ, ಮೆಚುರಿಟಿ ಇದೆ ಅಂತ. ಯು ಆರ್ ಮೈ ಇನ್ಸ್ಪಿರೇಷನ್, ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ಗೊತ್ತಿಲ್ಲ, ನೀವೇ ಹೇಳಬೇಕು ಇದೆಯೋ ಇಲ್ವೋ ಅಂತ. ಅನುಭವ ಎಲ್ಲ ಕಲಿಸ್ತು ಅಂತ ಹೇಳ್ತೀನಿ. ನಿಜವಾಗ್ಲೂ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಅಂದಂಥ ಜನಗಳೇ ಲೈಫಲ್ಲಿ ಬಂದು ಹೋದಾಗಲೇ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ. ಪ್ಲೇನಾಗಿ ಹೋಗ್ತಿದ್ರೆ ಲೈಫ್ ಸುಮ್ಮನೆ ಹೋಗ್ತಿತ್ತೇನೋ, ಎಲ್ಲ ಒಂದು ರೀಸನ್ಗಾಗುತ್ತೆ. ಆಗಿದೆ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡೋದು, ಯಾವ ಆ್ಯಪ್ ಒಳಗೆ ಎಡಿಟ್ ಮಾಡ್ತೀರಾ, ಹೇಗೆ ಎಡಿಟ್ ಮಾಡ್ತೀರಾ, ಸುಮಾರು ಜನ ಕೇಳಿದ್ದೀರಾ. ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ರೆ ಬೆಸ್ಟ್ ಅನಿಸ್ತು. ಬಟ್ ಮಾಡ್ಬೇಕನ್ಸ್ಕೊಂಡಾಗೆಲ್ಲ ಬೇರೆ ಏನೋ ಬರ್ತಾ ಇರುತ್ತೆ, ಎಲ್ಲೋ ಹೋಗ್ತೀನಿ, ಏನೋ ಮಾಡ್ತೀನಿ. ನನಗೇನಾದರೂ ಒಂದು ಕೆಲಸ ಅಂದರೆ ಆ ಪ್ಲ್ಯಾನಿಂಗ್ ಪ್ರಕಾರನೇ ಆಗಬೇಕು. ಮಧ್ಯ ಸೇರಿಸೋದು, ಮಧ್ಯೆ ಇನ್ನೇನೋ ಮಾಡೋದು ಅದು ನಂಗೆ ಆಗೋದಿಲ್ಲ. ವ್ಲಾಗು ಅಷ್ಟೇ, ಮಧ್ಯಕ್ಕೆಲ್ಲ ನಾನು ಮಾಡಲ್ಲ. ಏನೋ ಒಂದು ಕ್ಲಿಪ್ ಸಿಕ್ತು ಅದನ್ನ ಹಾಕಿ ಮಾಡಲ್ಲ. ನಂಗೆ ಸ್ಟಾರ್ಟಿಂಗ್ ಎಂಡಿಂಗ್ ಹಿಂಗೆ ಹೋಗ್ಬೇಕಂತ ಇರುತ್ತೆ, ಹಂಗೆ ಹೋದರೆ ಮಾಡ್ತೀನಿ. ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಹೆಂಗೆ ಸ್ಟಾರ್ಟ್ ಮಾಡಬೇಕಂತಂದರೆ, ಇವಾಗ ನಾನು ಮಾಡಿ 5 ವರ್ಷ ಆಗಿದೆ. ಇವಾಗ ಎಡಿಟಿಂಗ್ ಎಲ್ಲ ತುಂಬ ಅಪ್ಡೇಟ್ ಆಗಿದೆ, ಬೇರೆ ಬೇರೆ ಥರ ಬಂದಿದೆ ಹೆಂಗೆ ಮಾಡೋದು ಅಂತ. ರೀಸೆಂಟ್ ಟೆಕ್ ಚಾನಲಲ್ಲಿ ನಿಮಗೆ ಕೊಟ್ಟಿರ್ತಾರೆ ಯಾವ ಥರ ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ಅಂತ, ಅದನ್ನ ನೋಡ್ಕೊಂಡು ಕ್ರಿಯೇಟ್ ಮಾಡಿ. ಆ್ಯಪು ಬಂದು ಫ್ರೀ ಆ್ಯಕ್ಸೆಸ್ ಇರುವಂಥದ್ದು. ನಾನು ಸ್ಟಾರ್ಟಿಂಗಿಂದ ಇನ್ಶಾರ್ಟ್ ಯೂಸ್ ಮಾಡಿದ್ದೀನಿ, ನಂಗೆ ತುಂಬ ಈಸಿ ಅನ್ನಿಸ್ತು. ಹಾಗಾಗಿ ನಮ್ಮದ್ರಲ್ಲಿ ಏನು ಎಡಿಟಿಂಗ್ ಅಷ್ಟು ಟ್ರಿಕ್ಕಿ ಇರಲ್ಲ, ನಮ್ದು ಬ್ಲಾಗರ್ ಅಲ್ವಾ. ಸೊ ನಾನೇನು ತುಂಬ ಮ್ಯೂಸಿಕ್ ಆ್ಯಡ್ ಮಾಡಬೇಕು, ತುಂಬ ಝೂಮ್ ಎಲ್ಲ ಎತ್ಕೊಡ್ಬೇಕು, ಅದೆಲ್ಲ ಏನಿಲ್ಲ. ಹಾಗಾಗಿ ಈಸಿ ಎಡಿಟಿಂಗ್ ಇರುತ್ತೆ.
ಅದನ್ನು ಟ್ಯುಟೋರಿಯಲ್ ಸಿಗುತ್ತೆ ನೋಡಿ. ಮತ್ತು ವ್ಲಾಗ್ ಮಾಡಬೇಕಂತ ಅಂದಾಗ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಟಗರಿ ಏನು, ನೀವು ಯಾವ ಥರ ಬರ್ತೀರಾ, ನಿಮ್ಗೆ ಏನು ಸಾಧ್ಯ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡೋಕ್ಕೋಗಿ ಇವ್ರನ್ನ ನೋಡಿ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಅವ್ರಿಗೆ ಏನೇನೋ ಫೆಸಿಲಿಟಿ ಇರುತ್ತೆ, ಏನೇನೋ ಮಾಡ್ತಿರ್ತಾರೆ, ಬಟ್ ನಿಮ್ಗೆಲ್ಲ ಅರ್ಥದಲ್ಲೇ ಸುಸ್ತಾಗ್ಬಿಡ್ತೀರಾ. ಈಗ ನಾನೇ ನೋಡಿ ಡೈಲಿ ವ್ಲಾಗ್ ಮಾಡ್ತೀನಿ ಅನ್ನೋ ಉತ್ಸಾಹದಲ್ಲಿ ಮಾಡ್ಬೋದು, ಬಟ್ ನನಗೆ ಆಗಲ್ಲ. ಅದು ಗೊತ್ತಾದ್ಮೇಲೆ ಅದು ಪ್ರಯತ್ನ ಮಾಡೋದಕ್ಕಿಂತ ನನಗೆ ಏನು ಕೊಡೋಕ್ಕೆ ಸಾಧ್ಯ, ವಾರದಲ್ಲಿ 2 ವಿಡಿಯೋನ ಬೆಸ್ಟಾಗಿ ಕೊಡೋಣ ಸಾಕು, ಆ ಥರ ನನ್ನ ಮೈಂಡ್ ಸೆಟ್ಟು. ಅದು ಬಿಟ್ಟು ನಿಮಗೆ ಹೆಂಗೆ ಅನಿಸುತ್ತೆ ನೀವು ಅದನ್ನು ಮಾಡ್ಕೊಳ್ಳಿ. ಇವಾಗೇನು ತುಂಬ ಇದೆ ಟ್ಯುಟೋರಿಯಲ್ಸ್, ವಿಡಿಯೋ ಹೆಂಗೆ ಎಡಿಟ್ ಮಾಡಬೇಕಂತ. ಸ್ವಲ್ಪ ಕೂತ್ಕೊಂಡು ಏನೇನೋ ನೋಡೋಕ್ಕಿಂತ ನೀವು ಒಬ್ರು ಯೂಟ್ಯೂಬರ್ ಆಗಬೇಕಂದ್ರೆ ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡಿ, ಅಲ್ಗಾರಿದಮ್ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಮತ್ತು ನಾನು ಏನು ಕೊಟ್ಟರೆ ಜನಕ್ಕೆ ಇಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ, ಎಲ್ಲ ಥರ ವಿಡಿಯೋಸ್ ಹಾಕಿ, ಜನ ಯಾವುದೋ ಒಂದು ವಿಡಿಯೋ ನಿಮ್ಗೆ ಮೆಚ್ಕೊತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಆ ರಿಲೇಟೆಡ್ ಆಗ್ತಾ ಹೋಗಿ, ಆವಾಗ ಅವ್ರು ನಿಮ್ಮನ್ನ ಒಪ್ಕೊಳ್ತಾರೆ. ಮಧ್ಯೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಚೇಂಜ್ ಮಾಡಿದ್ರು ಟ್ರಯಲ್ ಥರ ಮಾಡಿ. ಅಕಸ್ಮಾತ್ ಬೇರೆ ಹೊಸತನ ಏನಾದರೂ ನಿಮ್ಮ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಥರ ಅಷ್ಟೇ. ಮತ್ತು ವೆಯ್ಟ್ ಎಷ್ಟಿದ್ದಾರೆ ಅಂತ ನಾನು ವೆಯ್ಟ್ ಚೆಕ್ ಮಾಡಲ್ಲ, ನನಗೇನು ವೆಯ್ಟ್ ಚೆಕ್ ಮಾಡೋಂಥ ಇದೇ ಇಲ್ಲ, ನಮ್ಮ ಮನೇಲಿ ಮಿಷಿನೂ ಇಲ್ಲ, ನಾನು ಎಲ್ಲೋದ್ರೂ ಚೆಕ್ ಮಾಡಲ್ಲ. ಯಾವಾಗೋ 1-1.5 ವರ್ಷದ ಹಿಂದೆ ಹುಷಾರಿಲ್ದಾಗ ಏನೋ ಚೆಕ್ ಮಾಡಿದಾಗ ನಾನು ಒಂದು 55 kg ಇದ್ದೆ, 55. ಈಗ ಸ್ವಲ್ಪ ಜಾಸ್ತಿ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ, ಸ್ವಲ್ಪ ಜಾಸ್ತಿ ಆಗಿದ್ದೀನಿ, ಗೊತ್ತಿಲ್ಲ ಎಷ್ಟಿದ್ದೀನಿ ಅಂತ. 55 ಇದ್ದೆ ಆವಾಗ. ಫ್ಯಾಮಿಲಿ ಪ್ಲ್ಯಾನಿಂಗ್ ನನಗೆ ಆಗಿಲ್ಲ, ಅದ್ರದ್ದೊಂದು ದೊಡ್ಡ ಕತೆ ಇದೆ, ಹೇಳ್ತೀನಿ. ಆ್ಯನಿವರ್ಸರಿ ಬ್ಲಾಗ್ ಹಾಕಿದ್ದೀನಿ, ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದ್ದಾರಾ, ನೋಡಿ ಹಾಕಿದ್ದೀನಿ. ವಿಡಿಯೋ ತಮ್ಮನೇಲಿ ಯಾವುದೆಲ್ಲ ಎಡಿಟ್ ಮಾಡ್ತೀರಾ, ನಾನು ಪಿಕ್ಸ್ ಆರ್ಟ್ ಅಂತ ಒಂದಿದೆ, ಸೊ ಅದನ್ನು ಬೈ ಮಾಡಿಕೊಂಡು ಅದರೊಳಗೆ ಎಡಿಟ್ ಮಾಡ್ತೀನಿ. ಬಟ್ ಏನೋ ಜಾಸ್ತಿ ಏನೋ ಇದಿಲ್ಲ, ಕೊಲಾಜ್ ಮಾಡೋದು, ಟೆಕ್ಸ್ಟ್ ಹಾಕೋದು, ಸ್ವಲ್ಪ ಕಲರ್ ಏನಾದರೂ ವೇರಿಯೇಷನ್ ಇದ್ದರೆ ತಮ್ಮನೇಲಲ್ಲೇ ಮಾಡೋದು. ತುಂಬ ಸಿಂಪಲ್ ಆಗಿರುತ್ತೆ, ಜಾಸ್ತಿ ಏನು ಟ್ರಿಕ್ಕಿಯಾಗಿ ಮಾಡಲ್ಲ ನಾನು. ಇವಾಗೆಲ್ಲ ಅದಕ್ಕೆಲ್ಲ ದುಡ್ಡು ಕೊಟ್ಟು ಮಾಡೋದಿದೆ, ಮತ್ತು ಇವಾಗ ಆ್ಯಪ್ಗಳು ಬಂದಿದೆ, ಅದೇ ಇಮಿಡಿಯೇಟಾಗಿ ನೀವು ಪಿಕ್ ಕೊಟ್ಟರೆ ಅದೇ ತಮ್ಮನೇಲಿ ಮಾಡುತ್ತೆ. ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ, ಯಾಕೆಂದರೆ AI ಬಂದು ನಮ್ಮ ಫೇಸ್ ಫೀಚರ್ನ ಚೇಂಜ್ ಮಾಡುತ್ತೆ, ಮತ್ತು ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ನಂಗೆ ಅದು ಇಷ್ಟ ಆಗಲಿಲ್ಲ. ನನ್ನಿಂದ ನಿಮ್ಮ ಹತ್ರ ಏನೂ ಕೇಳೋದಿಲ್ಲ ಅಕ್ಕ, ನಿಮ್ಮ ಮನಸ್ಸಿಗೆ ಯಾವಾಗ ಏನು ಹೇಳಬೇಕು ಅನ್ಸುತ್ತೋ ಅದನ್ನು ಹೇಳಿ. ನಿಮ್ಮ ಮಾತು, ನಡೆ, ನುಡಿ, ನಿಮ್ಮನ್ನ ಏನು ಹೇಳಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ. ಚೆನ್ನಾಗಿರಿ, ನೀವು ನಿಮ್ಮ ಕುಟುಂಬ. ಲಾಟ್ಸ್ ಆಫ್ ಲವ್ ಅಕ್ಕ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ 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 ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ನನಗೂ ಕೂಡ ಅಷ್ಟೇ ಇಷ್ಟ ನೀವೆಲ್ಲರೂ. ಖುಷಿ ಆಯಿತು, ಥ್ಯಾಂಕ್ ಯು. ಹೂ ಈಸ್ ಇನ್ಸ್ಪಿರೇಷನ್ ಟು ಡೂ ವಿಡಿಯೋಸ್ ಲೈಕ್ ಆಸ್ಥೆಟಿಕ್ ಕೋಝಿ ವ್ಲಾಗ್ಸ್? ಇದೇ ಥರ ಇನ್ನೂ ಒಂದಿಷ್ಟು ಕೇಳಿದ್ದಾರೆ, ವ್ಲಾಗ್ಸ್ಗೆ ಯಾರು ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು. ನಾನು ಸ್ಟಾರ್ಟಿಂಗಿಂದ ಹೇಳಿದರೆ ಇದು ಮಾಡ್ತಾರೆ, ನಾನು ನಮ್ಮದೇ ವ್ಲಾಗ್ಸ್ನ ನಾನು ನೋಡಲ್ಲ, ನನ್ನ ಐಡಿಯಾಸ್ ಹೋಗುತ್ತೆ. ಯಾಕೆಂದರೆ ಕೆಲವೊಬ್ಬರು ಸಿಂಪಲ್ ವ್ಲಾಗ್ಸ್ ಮಾಡಿ ಒಳ್ಳೆ ವ್ಯೂಸ್ ತೊಗೊಳ್ತಾರೆ, ಆಗ ನನ್ನ ಮೈಂಡ್ ಹಾಳಾಗುತ್ತೆ. ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ನಂಗೆ ವ್ಯೂಸ್ ಇಲ್ಲ, ಸೊ ಆ ಥರದ್ದು ಆಯಿತು ನನಗೆ. ಹಾಗಾಗಿ ನಾನೇನು ಮಾಡಿದೆ, ಸ್ಟಾಪ್ ಮಾಡಿದೆ. ಆಮೇಲೆ ಮೈಂಡ್ ಡೈವರ್ಟ್ ಆಗ್ತಾಯಿತ್ತು, ನನ್ನ ಐಡಿಯಾಸ್ ಹಾಳಾಗ್ತಾಯಿತ್ತು, ನನ್ನ ಐಡಿಯಾಸ್ ಜಾಗಕ್ಕೆ ಬೇರೆದು ಬಂದು ರಿಪ್ಲೇಸ್ ಆಗ್ತಾಯಿತ್ತು. ಇಲ್ಲ ಅದು ಬೇಡ, ನನ್ನ ಐಡಿಯಾಸೇ ನಂಗೆ ಸರಿ ಅಂತ ಹೇಳ್ಬಿಟ್ಟು ನಂಗೆ ಸೈಲೆಂಟ್ ಬ್ಲಾಗ್ಸ್ ನೋಡ್ತೀನಿ. ಅದು ನನಗೆ ಇನ್ಸ್ಪೈರ್ ಆಯಿತು. ಯಾಕೆ ಅಂತ ಅಂದರೆ ಸೈಲೆಂಟ್ ಬ್ಲಾಗ್ಸಲ್ಲಿ ಅವರು ಮಾತಾಡೋದಿಲ್ಲ, ಜಸ್ಟ್ ಅವ್ರು ಮಾಡೋ ಕೆಲಸನ ಅವರ ವಿಡಿಯೋಗ್ರಫಿ ಮುಖಾಂತರ ನಮಗೆ ಒಪ್ಪಿಸ್ತಾರೆ. ತುಂಬ ಚೆನ್ನಾಗಿ ಒಪ್ಪಿಸ್ತಾರೆ. ಅಂದರೆ ನಾವು ಇಷ್ಟು ಮಾತಾಡಿ ಜನನ ಒಪ್ಸೋಕ್ಕಾಗ್ದಲ್ಲೇ ಇರೋದು, ಮೌನ ಎಲ್ಲನೂ ಒಪ್ಪಿಸುತ್ತಾ, ಮಾತಿಗಿಂತ ಮೌನ ಒಳ್ಳೇದಂತ ನಾನು ನಿಮ್ಗೆ ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಬಟ್ ನನಗೆ ಅದು ನನ್ನ ಆಡಿಯನ್ಸ್ ಒಪ್ಪಲ್ಲ, ನಾನು ಸೈಲೆಂಟ್ ಆಗಿಬಿಟ್ರೆ ಅಂತ ಹೇಳಿ ನನಗೆ ಅದು ಸಡನ್ಲಿ ಶಿಫ್ಟ್ ತೊಗೊಳಕ್ಕಾಗಲಿಲ್ಲ ಸೈಲೆಂಟ್ ಬ್ಲಾಗ್ಸ್ಗೆ. ಅದಕ್ಕೂ ತುಂಬ ಬೇಕಾಗುತ್ತೆ. ನೀವು ಅಂದ್ಕೊಂಡ್ರೆ ಸುಲಭ ಅಲ್ಲ ಸೈಲೆಂಟ್ ಬ್ಲಾಗ್ಸ್. ನಮ್ಮ ವಿಜುವಲ್ ಏನಿದೆ ವಿಡಿಯೋ, ಅದರೊಳಗೆ ಜನನ ಮೆಚ್ಚಿಸೋದು ಅಂದರೆ ಎಷ್ಟು ಕಷ್ಟ. ಹಂಗೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಇಷ್ಟು ಮಾತಾಡಿ ಇಷ್ಟೆಲ್ಲ ಮಾಡಿದ್ರು ಕಡಿಮೆ ಮಾಡೋಕ್ಕಾಗ್ತಾ ಇಲ್ವಾ ನನ್ನ ಆಡಿಯನ್ಸ್ಗೆ, ನನ್ನ ಮನಸ್ಸಿನ ಮಾತನ್ನು ಅಂತ ನನಗೆ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಆ ವಿಜುವಲ್ನ ಇನ್ನೂ ಬೆಟರ್ ಮಾಡಬೇಕು ಅಂತ ಹೇಳಿ ನಾನು ಯೋಚನೆ ಮಾಡ್ತಾನೆ ಇರ್ತೀನಿ. ಒಳ್ಳೊಳ್ಳೆ ಆ್ಯಂಗಲಲ್ಲಿ ಶೂಟ್ ಮಾಡೋಕ್ಕೆ ಪ್ರತಿದಿನ ನಂಗೆ ಅದೊಂದೇ ಬರುತ್ತೆ ತಲೆಯಲ್ಲಿ. ನಾನು ಅಂದ್ಕೊಳ್ತೀನಿ, ನನ್ನ ಕಣ್ಣು ಇದರಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅದನ್ನು ನಿಮಗೆ ವಿಜುವಲ್ ಆಗಿ ತೋರಿಸ್ತಾ ಇರ್ತೀನಿ. ಅಂದರೆ
ಈಗ ಒಂದು ಹೂವನ ಎಲ್ಲರೂ ನೋಡೋ ರೀತಿ ಒಂದಾದರೆ ನಾನು ಎಷ್ಟು ಡಿಫ್ರೆಂಟಾಗಿ ನೋಡ್ತೀನಿ ಆ ಹೂವನ, ಒಂದು ಜಾಗನ, ಒಂದು ಪ್ಲೇಸ್ನ. ನಂಗೆ ಎಲ್ಲಾನ ಹೋಗಿ ಸನ್ರೈಸ್ ಆಗ್ತಾ ಇದ್ರೆ ಟಕ್ಕಂತ ಅದು ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ಅಂತ ಹೇಳಿ ಅದನ್ನೊಂದು ಕ್ಲಿಪ್ ತಗೋಬೇಕು, ಆ ಥರ ಅನಿಸುತ್ತೆ. ಅಂದರೆ ಈಗ ನನ್ನ ಕೆಲಸನೂ ಅಷ್ಟೇ, ನನ್ನ ಕಣ್ಣಿಂದ ಏನು ನೋಡ್ತೀನೋ ಅದನ್ನು ಕ್ಯಾಮ್ರಾ ಮುಖಾಂತರ ಶೂಟ್ ಮಾಡೋಕ್ಕೆ ಸಾಧ್ಯ. ನಾನು ನೋಡೋ ನೋಟದಲ್ಲಿ ಅಷ್ಟು ವಿಜುವಲ್ ಇಲ್ಲ ಅಂದರೆ ನಾನು ಆ ಥರ ಶೂಟ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಬಂದು ಈ ನೀವು ಅಬ್ಸರ್ವ್ ಮಾಡ್ಬೋದು, ಒಬ್ಬೊಬ್ರು ವಿಡಿಯೋ ಯಾವ ಥರ ಬರ್ತಾ ಇದೆ ಅಂದರೆ ಅವ್ರ ಮೈಂಡ್ ಸೆಟ್ ನಿಮ್ಗೆ ಅರ್ಥ ಆಗಿಬಿಡುತ್ತೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಅದೇ ನನಗೆ ಇನ್ಸ್ಪೈರ್ ಆಗಿದ್ದು. ಮಾತಾಡ್ದಲ್ಲೇ ಸೈಲೆಂಟಾಗಿ ಇಷ್ಟೆಲ್ಲ ಮಾಡೋಕ್ಕಾಗತ್ತೆ ಅಂದರೆ ನಾನು ಎಷ್ಟು ಪಡ ಮಾತಾಡಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಾಗಿಂದ ಸ್ವಲ್ಪ ವಿಷುವಲ್ ತುಂಬ ಅಟ್ರಾಕ್ಷನ್ ಆಯಿತು. ತುಂಬ ವಿಷುವಲ್ ಆಗಿ ಚೆನ್ನಾಗಿ ಕೊಡಬೇಕು ಅಂತ ಇನ್ನೂ ಕಲಿತಾ ಇದ್ದೀನಿ ನಾನು, ತುಂಬ ಬೆಟರ್ ಏನಾಗಿಲ್ಲ, ಕಲಿತಾ ಇದ್ದೀನಿ. ಮುಂದೊಂದಿನ ಆ ಥರ ನಿಮ್ಮ ತುಂಬ ಖುಷಿ ಆಗೋವಂಥ ವಿಡಿಯೋಸ್ನ ನಾನು ಖಂಡಿತ ಮಾಡ್ತೀನಿ. ಸೊ ಇನ್ಲಾಸ್ ರಿಲೇಟೆಡ್ಸ್ ಏನೇ ಕ್ವಶನ್ ಇದ್ದರೂ ನಾನು ಆನ್ಸರ್ ಮಾಡಲ್ಲ. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಜಾಸ್ತಿ ಹೇಳಿದ್ರು ವೇಸ್ಟ್. ಅದು ನಿಮಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಸಿಗುತ್ತೆ, ಮಕ್ಕಳಿಂದ ಅಂತ ಹೇಳ್ತೀರಾ ಅಥವಾ ನಿಮ್ಮ ಶ್ರಮದಿಂದ ಅಂತ ಹೇಳ್ತೀರಾ? ಎನರ್ಜಿಯಾಗಿ ನಾನು ಸ್ವಲ್ಪ ಇನ್ನೂ ಕಮ್ಮಿ ಆಗಿದೆ ನನ್ನ ಎನರ್ಜಿ ಅನಿಸುತ್ತೆ, ಇನ್ನೂ ಜಾಸ್ತಿ ಎನರ್ಜಿ ಬರಬೇಕು. ಅಂದರೆ ಜೀವನ ಹಂಗಿದೆ ಅಲ್ವಾ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನಾದರೂ ಒಂದು ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ದೇಹ ಹಾಳಾಗುತ್ತೆ. ಹಾಗಾಗಿ ಏನೋ ಮೂಮೆಂಟ್ ಬೇಕಲ್ಲ, ಮಾಡಬೇಕು, ಮಾಡ್ತಾ ಇರ್ತೀವಿ. ಬಟ್ ನನಗೆ ಯಾರು ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ, ಇವತ್ತು ಹೀಗೆ ಅಡುಗೆ ಮಾಡಬೇಕು ಅಥವಾ ಇವತ್ತು ಯಾಕೆ ನೀನು ಇದನ್ನು ಮಾಡಿಲ್ಲ, ಬಹುಶಃ ಅದಕ್ಕೆ ನನಗೇನು ಬೇಕೋ ಅನ್ನೋದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಶ್ರಮನೂ ಇಲ್ಲ, ಮಕ್ಕಳೂ ಇಲ್ಲ ಅನಿಸುತ್ತೆ. ಎನರ್ಜಿಗೆ ಏನು ಕಾರಣ ಗೊತ್ತಿಲ್ಲ, ಎನರ್ಜಿಯಾಗಿರ್ತೀನಿ. ಅಂದರೆ ನನಗೆ ಸಾಕಾಯಿತು ಅಂದಾಗ ರೆಸ್ಟ್ ಮಾಡೋಕ್ಕೆ ಬಿಡ್ತಾರೆ ನಮ್ಮ ಮನೇಲಿ. ಇವತ್ತು ನಾನು ಈಗಲೇ ಏನು ಮಾಡಲ್ಲ ಅಂದರೆ ಯಾರು ಏನೂ ಇದು ಮಾಡಲ್ಲ, ಸರಿ ಆಯಿತು ರೆಸ್ಟ್ ಮಾಡು ಅಂತಾರೆ. ಮಕ್ಕಳು ಅಷ್ಟೇ, ಎಲ್ಲರೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋದಕ್ಕೆ ನಾನು ಇಷ್ಟು ಎನರ್ಜಿಯಾಗಿದ್ದೀನಿ ಅನ್ಕೋತೀನಿ. ಆಫ್ಟರ್ C-section ವೆಯ್ಟ್ ಲಾಸ್ ಟಿಪ್ಸ್, ನಾನೇನು ಟಿಪ್ಸ್ ಫಾಲೋ ಮಾಡಿಲ್ಲ. ನಾನು 2.5 ತಿಂಗಳು ಅಷ್ಟೇ ನಮ್ಮ ಮನೇಲಿ ಇದ್ದಿದ್ದು. 15 ದಿನ ಅದರೊಳಗೂ ಪ್ರೀತಮ್ ICUನಲ್ಲಿದ್ದ, ಇನ್ನು ಮಿಕ್ಕಿದ ದಿನ ಅಷ್ಟೇ ಇದ್ದಿದ್ದು. ಅದಾದಮೇಲೆ ನಾನು ಬಂದಮೇಲೆ ಒಂದು 3 ಮಂತ್ಸು ನಾನು ಇದ್ದೆ, ಅಂದರೆ ಪಥ್ಯ ಇದ್ದೆ. ಒಂದು 3 ಮಂತ್ಸ್ ಇದ್ದೆ, ಬಿಸಿ ನೀರು ಕುಡಿತಾ ಇದ್ದೆ, ತಣ್ಣೀರು ಮುಟ್ಟಿರಲಿಲ್ಲ, ಸ್ವಲ್ಪ ಹೊರಗಡೆ ಹೋಗೋದು ತುಂಬ ಕಮ್ಮಿ ಇತ್ತು. 3 ಮಂತ್ಸ್ ಆದಮೇಲೆ ಆಗಿದ್ದಿಲ್ಲ. ನನ್ನ ಹಸ್ಬೆಂಡು ಶಾಪ್ ಇತ್ತು, ಅದನ್ನೂ ಬ್ಯಾಲೆನ್ಸ್ ಮಾಡಿ ನನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಸೊ ನಾನು ಎದ್ದೆ, ನಾನು ಮಾಡಿಕೊಂಡೆ. ನಂದು ಎಲ್ಲ ರೊಟೀನ್ ನಿಮಗೆ ಗೊತ್ತು, ನಾನೇನು ಇಲ್ಲಿ ಮುಚ್ಚಿಡೋದಿಲ್ಲ ಅಷ್ಟೇ. ನಾನು ಯಾವತ್ತೂ C-section ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ನಮ್ಮ ಮನೇಲಿ ಹೊಟ್ಟೆಗೆ ಬಟ್ಟೆ ಗಿಟ್ಟೆ ಎಲ್ಲ ಕಟ್ಟಲಿಲ್ಲ. ಕಟ್ಟಬೇಡಿ ಅಂತ ಹೇಳಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಬಟ್ ನನಗೆ ನನ್ನ ವೆಯ್ಟ್ ಲಾಸ್ಗೆ ತುಂಬ ಇದು ಅಂದರೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ರಿಂದ ನನಗೆ ಊಟದ ಕಡೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ. ನನಗೆ ಏನೋ ತಿನ್ನಬೇಕು ಮತ್ತು ಕೂರ್ತಿರ್ಲಿಲ್ಲ, ತುಂಬ ಕೆಲಸ ಮಾಡ್ತಾಯಿದ್ದೆ. ಒಬ್ಬಳೇ ಎಲ್ಲ ಕೆಲಸ ಮಾಡ್ತಾನೆ ಇರ್ತಿದ್ದೆ. ಮಗು ನೋಡ್ಕೊಳ್ತಾ ಇದ್ದೆ, ಪ್ರೀತಮ್ಮು, ನಂದು ಯೂಟ್ಯೂಬ್ ಚಾನಲ್, ನನ್ನ ಮನೆ ಕೆಲಸ, ನನಗೆ ಯಾರೂ ಹೆಲ್ಪಿಗಿರಲಿಲ್ಲ. ಮತ್ತು ನನ್ನ ಮೈಂಡಿಗೆ ಯಾಕೆ ಅವಾಗ ಸ್ಟ್ರೆಸ್ ಆಗಲಿಲ್ಲ ಅಂತ ಗೊತ್ತಿಲ್ಲ. ಬಹುಶಃ ನಾನು ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ನನಗೆ ಬೇರೆ ಯಾವುದ್ರ ಮೇಲೂ ಯೋಚನೆಗಳು ಬರ್ತಾ ಇರಲಿಲ್ಲ. ಹೆಂಗೆ ಮಾಡಿದೆ ಅಂತ ಇವತ್ತು ನಾನು ಯೋಚನೆ ಮಾಡ್ತೀನಿ, ಹೆಂಗೆ ಮಾಡಿದೆ ಇದನ್ನೆಲ್ಲ ಒಬ್ಬಳೇ ಅಂತ. ಹಂಗಾಗಿ ನಾನು ಬ್ಯುಸಿ ಇರೋದ್ರಿಂದ ನನಗೆ ವೆಯ್ಟ್ ಗೇನ್ ಆಗೋಕ್ಕೆ ಅವಕಾಶ ಸಿಕ್ಕಿಲ್ಲ ಅನಿಸುತ್ತೆ. ಮಗು ಎತ್ಕೋ, ಅದನ್ನ ನೋಡ್ಕೋ, ಇದನ್ನು ನೋಡ್ಕೋ, ಸ್ವಲ್ಪ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ಗಳಿತ್ತು. ಅದು ಇದು ಇಲ್ಲಿವರೆಗೂ ನಾನು ವೆಯ್ಟ್ ಗೇನ್ ಆಗದಲ್ಲೇ ಕಾರಣ ನನ್ನ ಯೋಚನೆಗಳು, ನನ್ನ ಅಳೋದು, ನಾನು ಏನೇನೋ ಥಿಂಕ್ ಮಾಡ್ತಾ ಇದ್ದೆ ಅದೆಲ್ಲ. ಇವಾಗ ನಾನು ತುಂಬ ಬದಲಾಗಿದ್ದೀನಿ. ನನ್ನ ತಲೆಯಲ್ಲಿ ಯಾವುದೂ ಇಲ್ಲ, ಯಾರು ನನ್ನ ತಲೆ ಒಳಗೆ ಏನೂ ತಂದು ಹಾಕೋಕ್ಕಾಗಲ್ಲ, ತೆಗೆದು ಬಿಟ್ಟಿದ್ದೀನಿ. ನಾನು ಆರಾಮಾಗಿದ್ದೀನಿ. ಇನ್ಮೇಲೆ ನಾನು ತುಂಬ ಚೆನ್ನಾಗಿರ್ತೀನಿ, ನೀವೇ ನೋಡ್ತೀರಾ. ಅದೇ ನಾನು ವೆಯ್ಟ್ ಲಾಸ್ ಸೀಕ್ರೆಟ್, ಬೇರೆ ಏನಿಲ್ಲ. ನಿಜ ನಾನು ಏನೂ ಮಾಡಿಲ್ಲ, ಏನೇನೂ ಮಾಡಿಲ್ಲ. ನಾನು C-section ಆದರೂ ನಾನು ಏನೂ ಮಾಡಿಲ್ಲ, ಕೆಲಸ ಮಾಡ್ತೀನಿ ಅಷ್ಟೇ. I am pregnant. I am in my 2nd trimester. Always I am waiting for your vlog. Calmness, relaxation music, clipping ಎಲ್ಲ ನನ್ನ ಕೂಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ದ್ಯಾಟ್ ಆ್ಯಂಡ್ ಪ್ಲೀಸ್ ಟ್ರೈ ಟು ಡೂ ರೆಗ್ಯುಲರ್ ವ್ಲಾಗ್. ಮೆನಿ ಹಾರ್ಟ್ಸ್ ಆರ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ಸ್ ಲೈಕ್ ಮೀ ಅಂತ ಅರ್ಪಿತಾ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಗು, ನಿಮ್ಮ ಕನಸಿನಂಗೆ ನಿಮ್ಮ ಈ ಡೆಲಿವರಿ ಜರ್ನಿ ತುಂಬ ಚೆನ್ನಾಗಾಗಲಿ. ಒಳ್ಳೆ ಮಗು, ನೀವು ಅಂದ್ಕೊಂಡಿರೋ ಹಾಗೆ ಹೆಲ್ದಿಯಾಗಿ ಮಗು ಹುಟ್ಟಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ತುಂಬ ಖುಷಿ ಆಯಿತು. ಬಟ್ ಡೈಲಿ ವ್ಲಾಗ್ಸ್ ಹಾಕೋಕ್ಕಾಗಲ್ಲ. ಬಟ್ ನಿಮ್ಮ ಆ ಕಾಮ್ನೆಸ್, ಆ ಕೂಲ್ ಆಗಿರೋ ಅಂಥ ಏನು ಫೀಲ್ ಮಾಡಿದ್ವಿ ಅದನ್ನು ಇನ್ನೂ ಬೆಟರಾಗಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೂ ಒಳ್ಳೆ ವಿಡಿಯೋಸ್ ಕೊಡ್ತೀನಿ.
ಅದು ಮಾತ್ರ ಶ್ಯೂರ್. ಏನೂ ಕ್ವಶನ್ ಇಲ್ಲ, ನೀವು ಯಾವಾಗಲೂ ಹ್ಯಾಪಿಯಾಗಿರಿ. ಥ್ಯಾಂಕ್ ಯು. ನೆಗೆಟಿವ್ ಥಾಟ್ಸ್ನ ಹೇಗೆ ಅವಾಯ್ಡ್ ಮಾಡ್ತೀರಾ? ನೆಗೆಟಿವ್ ಥಾಟ್ಸ್ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅದು ನೆಗೆಟಿವ್ ಥಾಟ್ಸ್ ಅಂತ? ಗೊತ್ತಾಗುತ್ತಲ್ವಾ? ಅವಾಯ್ಡ್ ಮಾಡಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಆಗ್ತಾ ಇರಲಿಲ್ಲ ನನಗೂ, ತುಂಬ ನಾನು ಮೆಂಟಲ್ ಅಷ್ಟು ನಡೆದೋಗಿತ್ತು ಲೈಫಲ್ಲಿ. ನೆನೆಸ್ಕೋ ಅಳು. ಒಂದು ದಿನ ಶವರ್ ಆನ್ ಮಾಡಿ ಹತ್ತಿದ್ದೀನಿ, ಸಡನ್ಲಿ ಎಲ್ಲ ನೆನ್ಪು ಬಂದುಬಿಡ್ತಾಯಿತ್ತು. ಯಾರು ಏನೇನಂದ್ರು, ಯಾಕಂದ್ರು. ಒಂದಿನ ನೀರು ಆನ್ ಮಾಡಿಕೊಂಡು ಆ ಕಣ್ಣೀರನ್ನ ತಡಿಯೋಕ್ಕಾಗ್ದಷ್ಟು ಕಣ್ಣೀರು ಹೋಗ್ತಾನೆ ಇದೆ. ಕೂತ್ಬಿಟ್ಟಿದ್ದೀನಿ 1 hour ಸುಮ್ಮನೆ. ಸಡನ್ಲಿ ನೆನಪಾಗ್ಬಿಡ್ತಾಯಿತ್ತು, ಬಟ್ ಇದರಿಂದ ಆಚೆಗೆ ಖಂಡಿತ ಬರಬೇಕು. ಬಂದು ಅಂದರೆ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರೂ ಇರಲ್ಲ, ಆ ಶತ್ರುನೂ ಇರಲ್ಲ, ನಾನು ಇರಲ್ಲ. ಅವ್ರು ಆಡಿರೋ ಮಾತನ್ನ ನಮ್ಮ ತಲೆ ಯಾಕೆ ರಿಜಿಸ್ಟ್ರ್ ಮಾಡುತ್ತೆ ಅಂದರೆ, ನಾವೇ ರಿಜಿಸ್ಟ್ರ್ ಮಾಡ್ತೀವಿ. ಯಾಕೆ ಅಂತಂದರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಬಿಡ್ತೀವಿ. ಬೇಡದಲ್ಲಿರೋ ವ್ಯಕ್ತಿಗೆ, ಬೇಡದಲ್ಲಿರೋ ಮಾತಿಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಮ್ಮ ಮೈಂಡು ಪಕ್ಕಾ ರಿಜಿಸ್ಟ್ರ್ ಮಾಡಿ ಮೆಮೊರಿಯಲ್ಲಿ ಪರ್ಮನೆಂಟಾಗಿ ಇಟ್ಬಿಡುತ್ತೆ. ಪದೇ ನೆನ್ಪು ಮಾಡುತ್ತೆ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ. ಅವಾಗ ಅದಾಗದೇ ಮರ್ತೋಗ್ಬಿಡುತ್ತೆ. ನಮ್ಮ ಬ್ರೈನ್ಗೆ ಹೆಂಗಿದೆ ಅಂದರೆ, ಸೈಕಾಲಜಿ ಬುಕ್ಸ್ ಏನಾದರೂ ನೀವು ಓದೋಂಗಿದ್ರೆ, ಯಾವುದಾದ್ರೂ ಒಂದಿಷ್ಟು ಪುಸ್ತಕದ ಬಗ್ಗೆ ಕೇಳಿದರೆ ನಾನೊಂದು ಹೇಳ್ತೀನಿ, ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂತ. ಆ ಬುಕ್ಕನ್ನು ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಮೈಂಡು ಹೆಂಗೆ ವರ್ಕ್ ಆಗುತ್ತೆ ಅಂತ. ಅವನ್ನೆಲ್ಲ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಅನಿಸುತ್ತೆ ಯಾವ ಥಾಟ್ಸ್ನ ರಿಜಿಸ್ಟರ್ ಮಾಡಬೇಕು, ಯಾವುದನ್ನು ಡಿಲೀಟ್ ಮಾಡಬೇಕಂತ. ಆವಾಗ ಆದಷ್ಟು ನೀವೇ ನೆಗೆಟಿವ್ ಥಾಟ್ಸ್ನ ಡಿಲೀಟ್ ಮಾಡ್ತೀರಾ. ನನಗೆ ಎಲ್ಲಿಂದನೂ ಸ್ಟಾರ್ಟ್ ಆಯ್ತು, ಅದನ್ನು ಹೇಳ್ತೀನಿ ನಾನು ನಿಮ್ಗೆ ಅವಾಗ. ಆಮೇಲೆ ನಾನು ರಿಲೇಷನ್ಸ್ ಬಗ್ಗೆ ಹೇಳಲ್ಲ, ಅದೇ ನಾನು 5%. ಅವ್ರು ನಮ್ಮ ಲೈಫಿಂದ ತೆಗೆದ್ಮೇಲೆ ನಾನು ಅವ್ರನ್ನ ಎರೇಸ್ ಮಾಡಿರ್ತೀನಿ. ಎಕ್ಸೆಟ್ರಾ ಯಾರೇ ಆಗಿರಲಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಬೇಡ, ಅದು ಅನ್ನೆಸೆಸರಿ.